गुह्यतमं शास्त्रम् इदं मयानघ एतद्बुद्ध्वा बुद्धिमान् शास्त्रस्य ಭಾರತ ಅಂದ್ರೆ ಇದರೊಳಗೆ ಭಗವದ್ಗೀತಾದೊಳಗೆ ಈಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯೋಮಾಮೇವ ಸಂಮೂಢೋ ಜಾನಾತಿ ಪುರುಷೋತ್ತಮ ಅಂತ ವಿಷ್ಣು ಪರಮಾತ್ಮನ ಸರ್ವೋತ್ತಮತ್ವ ನಿರ್ದೋಷ ಪರಿಪೂರ್ಣತ್ವ ಇತ್ಯಾದಿಗಳೇ ಸಕಲ ಶಾಸ್ತ್ರಗಳ ಸಾರ ಏನಿದೆ ಈ ಗುಹ್ಯತಮಂ ಶಾಸ್ತ್ರ ನೀವು ಎಷ್ಟೇ ಶಾಸ್ತ್ರ ಓದಿದರೂ ಈ ನಿರ್ಣಯ ಏನಾಗಬೇಕದು ಭಗವಂತ ಅನಂತ ಕಲ್ಯಾಣಗಳ ಪರಿಪೂರ್ಣ ದೋಷ ನಮಗೆ ಸ್ವಾಮಿ ಇಷ್ಟಾರ್ಥವನ್ನು ಕೊಡುವವ ಮೋಕ್ಷವನ್ನು ಕೊಡುವವ ಇತ್ಯಾದಿ ಇತ್ಯಾದಿ ವಿಷಯಗಳೇ ಸಕಲ ಶಾಸ್ತ್ರಗಳ ಮುಖ್ಯ ಸಾರ. ಶಾಸ್ತ್ರದ ಮಧ್ಯದಲ್ಲಿ ಹಿಂದೆ ಮುಂದೆ ಏನಾದರೂ ಬೇರೆ ಬೇರೆ ವಿಷಯ ಬಂದಿತ್ತಂದ್ರೆ ಇದಕ್ಕೆ ಹೊಂದಾಣಿಕೆ ಆಗುವಂತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆಗೆ ರಾಮನ ಮಹಾತ್ಮೆ ಬರ್ತದೆ, ರಾಮ ಮಹಾಶೂರ ಧೀರ. ಹಾಗಾದರೆ ಮತ್ತು ನೀವು ಇದು ಹೆಂಗೆ ಮಾಡ್ತೀರಂದ್ರೆ ಇಂಥ ಶೂರವೀರ ಪರಾಕ್ರಮೆಯಾದ ರಾವಣನಲ್ಲಿ ಒಂದು ಕೆಟ್ಟ ಗುಣ ಪರಸ್ತ್ರೀ ವ್ಯಾಮೋಹ. ಅದನ್ನು ಪರಿಹಾರ ಮಾಡಲಿಕ್ಕೆ ರಾಮ ಪ್ರಯತ್ನ ಮಾಡಿದ. ಅವನು ಕೇಳಿದ, ಅವನು ಸಂಹಾರ ಮಾಡಿದ ಅಂತ ಹಿಂಗಿತ್ತು. ಅತೇವ ರಾಮನೇ ಸರ್ವೋತ್ತಮ ಆಗ್ತದಿಲ್ಲ. ಇಲ್ಲದೆ ಅದೇ ರಾವಣ ಭಾಳ ಶ್ರೇಷ್ಠ ಅಂತ ಹೇಳ್ಯಾರ, ರಾಮ ಶ್ರೇಷ್ಠ ಅಂತ ಹೇಳ್ತಾರೆ. ರಾಮಾಯಣದ್ದು ಮುಖ್ಯ ವಿಷಯ ಏನು ನಮಗೆ ತೋಷೆ ಬರಲಿಕ್ಕತ್ತದ ಇಂಥ ಶ್ರೇಷ್ಠ ರಾವಣ ಕಡೆಗೆ ಸತ್ತು ಬಿದ್ದ. ಇಂಥ ಇಷ್ಟ ವಿದ್ಯಾವಂತಿದ್ದ ಇದರಿಂದ ಅದನ್ನು ಅವ ಕಟ್ಟಕ್ಕೆ ಬರೀಲಿಲ್ಲ. ಅದನ್ನು ಪರಮಾತ್ಮ ಸಂಹಾರ ಮಾಡಿದ ಅಂತ ಮಹಾ ತಾತ್ಪರ್ಯಲ್ಲಿ ಬಂತು. ರಾಮ ಸರ್ವಶ್ರೇಷ್ಠ ರಾಮ. ಬೇರೆ 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 ವ್ಯಕ್ತಿಗಳದ್ದು ಏನೇ ಇರಲಿ, ಬೇರೆ ಬೇರೆ ವ್ಯಕ್ತಿಗಳ ವಿಚಾರ ಅದು ಹೇಳಿ ಏನು ತಪ್ಪಿಲ್ಲ. ಅಲ್ಲಿ ರಾವಣನ ಮಾವ ಸುಮಾರು ಅಂತಿದ್ದ, ಮಂಡೋದರಿ ಅಪ್ಪ ಭಾಳ ಕಥೆ ಬರ್ತಾವ, ಉಪಕಥೆಗಳು ಭಾಳ ಬರ್ತಾವ. ಒಮ್ಮೊಮ್ಮೆ ಹಿಂಗಾಗ್ತದ ಅಂತೂ ರಾಮಾಯಣದ ಬೇರೆ ಅವ್ರದ್ದು ಮಹತ್ವ ಹೇಳ್ಯಾರ. ಅವ್ರು ಹೇಳ್ಯಾರ ಇಷ್ಟೆಲ್ಲ ಮಹತ್ವವುಳ್ಳ ವ್ಯಕ್ತಿಯನ್ನು ರಾಮ ಏನು ಮಾಡಿದ? ಸಂಹಾರ. ಮಹಾತಾತ್ಪರ್ಯ. ಈಗ ಮಹಾಭಾರತದೊಳಗೆ ಲಕ್ಷ ಶ್ಲೋಕದೊಳಗೆ 24,000 ಶ್ಲೋಕ ಮಾತ್ರ ಪಾಂಡವರು ಕೌರವ ಕಥೆ ಇದೆ. ಉಳಿದ 75,000 ಶ್ಲೋಕ ಅಲ್ಲ, ಉಪಕಥೆಗಳೇ ಭಾಳ. ಇಡೀ ಮಹಾಭಾರತ ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತದೊಳಗೆ ಕೌರವರ ಪಾಠ ಸಂಬಂಧಪಟ್ಟ ಕಥೆ ಎಷ್ಟವ? 24,000. ಉಳಿದದ್ದೆಲ್ಲ ಉಪಕಥೆಗಳು. ಆ ಉಪಕಥೆಗಳೆಲ್ಲ ಇದು ಸಂಬಂಧಪಟ್ಟದ್ದು. ಅದಕ್ಕೆ ಈಗ ಮಹಾಭಾರತದೊಳಗೆ ಇದು ಮತ್ತು ಉಮಾಮಹೇಶ್ವರ ಸಂವಾದ, ಪಾರ್ವತಿ ಪರಮೇಶ್ವರ ಸಂವಾದ ಅದ್ಭುತವಾದ ಅನೇಕ ನೂರಾರು ಶ್ಲೋಕಗಳು ಬರ್ತವೆ. ಧರ್ಮಶಾಸ್ತ್ರ, ಪುಣ್ಯ ಅಂದ್ರೇನು, ಪಾಪ ಅಂದ್ರೇನು, ವಿಚಾರಗಳೇನು, ಇವೆಲ್ಲ ಭಾಳ ಮಹಾದೇವ ಭಾರತಿಗಳು. ಇದು ನಿಮ್ಮ ಆಚರಣೆ ಇದು ಹೆಂಗಿದು ಹೆಂಗೆ ಹೇಳ್ಯಾರ ಪರಮೇಶ್ವರ? ಇದು ಈ ಮಹಾಭಾರತದ ಅನುಶಾಸನ ಪದದೊಳಗೆ ಅನುಶಾಸನ ಪದ ಹೆಂಗೆ ಬಂತು? ಭೀಷ್ಮಾಚಾರ್ಯರು ಶಪಥ ಮಾಡ್ಕೊಂಡಿರ್ತಾರೆ, ಅವಾಗ ಉಪದೇಶ ಮಾಡ್ತಾರೆ, ಅದೆಲ್ಲ ಬರ್ತಾರೆ. ಇದರರ್ಥ ಮಹಾಭಾರತಕ್ಕೆ ಅಲ್ಲಿ ವಿದುರ ನೀತಿ ಅಂತ ಬರ್ತದೆ. ವಿದುರ ನೀತಿ ಇನ್ನೂ ಅನೇಕ ಹೇಳ್ಬೋದು. ಅಂತೂ ಕೊನೆಗೆ ಮಹಾಭಾರತದ ಮುಖ್ಯ ನಾಯಕನು ಯಾರು? ಕೃಷ್ಣ. ಉಪನಾಯಕರು ಪಾಂಡವರು.
ಕಳಪಾತ್ರ ದುರ್ಯೋಧನ ಇವೆಲ್ಲ ಇಷ್ಟೆಲ್ಲ ತಂದು ಅಲ್ಲೇ ಹಚ್ತಾರೆ. ಇಂಥ ಕೃಷ್ಣ ಪರಮಾತ್ಮ ಹಿಂಗೆ ಮಾಡ್ದ ಅಂತ. ಅಂದ್ರೆ ಯಾವುದೇ ಒಂದು ಗ್ರಂಥದ ನಿರ್ಣಯ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಬೇಕು. ಹಿಂದೆ ಮುಂದೆ ನೋಡಲಾರ್ದೇನೆ ನಡವಳಿಕೆಯಿಂದ ಯಾವುದೋ ಒಂದು ನೋಡಿ ಹಿಂಗೆ ಹೇಳ ನೋಡಿ ಶಾಸ್ತ್ರ ಹಿಂಗೆ ಹೇಳ ನೋಡಿ ನಾವು ಅದು ಇದಾಗಂಗಿಲ್ಲ. ನಾವು ವಾದರಾಜ ತೀರ್ಥರು ಒಂದು ಕಡೆಗೆ ಕಥೆ ಹೇಳ, ಈ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಲ್ಲ ಇವು ವೇದ ಬರ್ತಾವ, ಇವುಗಳಿಗೆ ನಾನೇ ಬ್ರಹ್ಮ ನೀನು ನಾನು ಒಂದೇ ಅಂತ ಮೇಲ್ನೋಟಕ್ಕೆ ಅರ್ಥ ಆಗ್ತದೆ. ಹಂಗೆ ಅರ್ಥ ಮಾಡಲ್ಲ. ಹಿಂದೇನದ ಮುಂದದ ನೋಡ್ರಿ ಅಂತ. ಶ್ವೇತಕೇತು ಅವನು ಭಯಂಕರ ಪಂಡಿತನಾಗಿ ಸ್ವಲ್ಪ ಗರ್ವಿಷ್ಠನಾಗಿ ಮನೆಗೆ ಬಂದಿರ್ತಾನೆ. ಅವಾಗ ಯಾವ ತಂದೆ ಸಾತ್ಮ ತತ್ವಮಸಿ ಶ್ವೇತಕೇತು, ಆ ಪರಮಾತ್ಮನೇ ನೀನು ಅಂತ ನಂಗೆ ಕಾಣಿಸ್ತದೆ. ನೀ ಅಲ್ಲ, ನಿನ್ನ ಒಳಗ ಪರಮಾತ್ಮ ಇದ್ದಾನ, ಅವನಿಂದ ನಡೆದದ. ನೀ ಸ್ವಚ್ಛಿಗೆ ಬಂದು ದೊಡ್ಡವ್ರಿಗೆ ಅಲ್ಲಿಗೆ ಹೋಗಬೇಡ ಅಂತ ಅರ್ಥ ಹೊರತು. ಈಗ ಇಲ್ಲ ಹೀಗೆ ಅರ್ಥ ಮಾಡಿದ್ರೆ ಹಂಗೆ ನೀನೇ ಆ ದೇವರು ಅಂದ್ಬಿಟ್ರೆ ಅವ್ನು ಮೊದಲೇ ಸ್ವಚ್ಛಿ ಬಂದಾನ. ಏನು ಮದ್ದಿಟ್ಟ ಮಂಗ್ಯಾಗಿದ್ದು ಕೊಡ್ತಂಗೆ ನೀನು ಇಷ್ಟೆಲ್ಲ ಪಾಂಡಿತ್ಯ ಕಳ್ಸ್ಕೊಂಡು ಬಂದದ್ದು ಯಾರಿಂದ? ಒಳಗಿಂದ ಬರಬೇಕು. ಈಗ ತತ್ವಮಸಿ ಅಂದ್ರೆ ಸಸ್ಯಾಸಿ, ನೀ ಅವನ ಸಂಬಂಧಿ, ತಮ್ಮಸಿ ನೀ ಅವನಿಂದಿದ್ದೀರಿ, ಅವನಿಗಾಗಿದ್ದೀರಿ, ಅವನಲ್ಲಿ ಇದ್ದೀರಿ ಅಂತ 7 ವಿಭಕ್ತಿಗಳ ವಿಚಾರವನ್ನು ಅದಕ್ಕೆ ಹೇಳ್ತಾರೆ. ಕೊನೆಗೆ ಇದಕ್ಕೆ ಉಪಕ್ರಮ ಅಂತಾರೆ, ಸಂಹಾರ ಅಂತಾರೆ, ಅಭ್ಯಾಸ. ಈ ತಾತ್ಪರ್ಯನಿಶ್ಚಾಯಕ್ಕೆ ಎಲ್ಲ ಲಿಂಗಗಳಿಂದ ನಿರ್ಣಯ ಮಾಡ್ತಾರೆ. ನಿರ್ಣಯ ಮಾಡಿ ನೀ ಭಗವಂತನ ವಶ ಇದ್ದೀರಿ ಎಂಬ ತಾತ್ಪರ್ಯ, ಮಹಾ ತಾತ್ಪರ್ಯ ಅಲ್ಲ. ಏನು ವಿಚಾರ ಮಾಡಾರ್ದೇ ಅಲ್ಲಿ ಹಂಗದ ಹಂಗೆ ಅರ್ಥ ಮಾಡಿಬಿಡ್ರಿ ಅಂದ್ರೆ ಅಲ್ಲಿ ಪ್ರಸಂಗಕ್ಕೆ ವಿರುದ್ಧ ಆಗ್ತದೆ. ಅವ್ನು ಬಂದದ್ದು ಅಹಂಕಾರದಿಂದ ಹವಾಪುರ ನಮಸ್ಕಾರ ಮಾಡಂಗಿಲ್ಲ, ಅಸಖ್ಯ ಬಂದಿರ್ತ. ಅವಾಗ ಅವ್ರು ಕೇಳ್ತಾರ, ಏನಪ್ಪ ಯಾವುದನ್ನು ಕೇಳಿದ್ರೆ ಎಲ್ಲವನ್ನೂ ಕೇಳ್ದಂಗೆ ಆಗ್ತದೆ, ಯಾವುದನ್ನು ಮನನ ಮಾಡಿದ್ರೆ ಎಲ್ಲವನ್ನೂ ಮನ, ಯಾವುದನ್ನು ತಿಳ್ಕೊಂಡು ಎಲ್ಲವೂ ಆಗ್ತದೆ. ಅದು ಆ ತತ್ವ ಯಾವುದು ಹೇಳೋದು ಅವಾಗ ಗೊತ್ತಾಗಲಿಲ್ಲ. ಆವಾಗ ಯಥಾ ಸೌಮ್ಯ ಏಕೆ ಕಂಡೇನ ಅಂತ ತಗೊಂಡು ಎಲ್ಲವೂ ಭಗವಂತನ ಜ್ಞಾನದಿಂದ ಎಲ್ಲ ಜ್ಞಾನ ಆಗ್ತದೆ. ನಿನಗೆ ಎಲ್ಲ ಜ್ಞಾನ ಎಲ್ಲಾಗಿದೆ, ಭಗವದ್ ಜ್ಞಾನ ಎಲ್ಲಾಗಿದೆ, ಪೂರ್ಣ ಆಗಿಲ್ಲ. ಅಹಂಕಾರ ಕೊಡಬೇಡ. ಏನ ಹೆಂಗದ ಹಂಗೆ ಅರ್ಥ ಮಾಡ್ತೀವಿ ಅಂದ್ರೆ ಹಿಂದೆ ಮುಂದೆ ಮ್ಯಾಲ ಕೆಳಗೆ ನೋಡಾದ್ರೆ ಹಂಗೆ ಅರ್ಥ ಮಾಡಿದ್ರೆ ಅನರ್ಥ ಆಗ್ತದೆ. ಅದಕ್ಕೆ ವಾದರಾಜರು ಒಂದು ದೃಷ್ಟಾಂತ ಕೊಟ್ಟರು. ಒಬ್ಬ ದೊಡ್ಡ ವೈದ್ಯ, ರಾಜ ವೈದ್ಯ ಇದ್ದ. ರಾಜರ ಮನೆಗಳಿಗೆ ಏನಾದರೂ ಅವನೇ ಹೋಗ್ತು. ರಾಜಕುಮಾರಿಗೆ ಸ್ವಲ್ಪ ಕಣ್ಣ ಕಿವಿ ಸ್ವಲ್ಪ ಭಾಳ ನೋವು ಭಾಳ. ರಾಜವೈದ್ಯರ ಕೆಲಸ ಅವನು ಊರಾಗಿದ್ದಿದ್ದಿಲ್ಲ. ಅವನ ಮಗನೂ ಪ್ರಾಕ್ಟೀಸ್ ಮಾಡ್ತಿದ್ದ ಅವನ ಕೈ ಒಳಗೆ. ಅವನು ಸ್ವಲ್ಪ ಇದು ಇಲ್ಲ, ಅಷ್ಟಿನ ಪರಿಪಕ್ವ ಇದ್ದಿದ್ದಿಲ್ಲ. ಅವನಿಗೆ ಹೇಳಿಲ್ಲ, ರಾಜಕುಮಾರಿಗೆ ಕಣ್ಣಿಂದ ಬೇರೆ ಆಗಿಲ್ಲ. ಅದಕ್ಕೆ ಆಯ್ತು ಅಂತ ಹೇಳ ಬರ್ತಾನೆ. ಮುನ್ನಡೆ ಬರ್ತಾನೆ. ಅದನ್ನೆಲ್ಲ ಎಲ್ಲ ಮಾಡಿ ನೋಡ್ಕೊಂಡು ಹೊಂಟ. ಒಂದು ಕೈ ಒಳಗೆ ಚಾಕು, ಒಂದು ಕೈ ಒಳಗೆ ಕಡ್ತಾರ. ಅದಕ್ಕೆ ಕಾಸ್ಕೊಂಡು ಈ ಪಕ್ಕಿ ಒಳಗೆ ಬೇಡ ಕಡ್ತಾ ಇರ್ತಾರೆ, ಏನಂತಾರೆ ಕಡಚಿ. ಆ ಕಡಚಿಯನ್ನು ಚೆನ್ನಾಗಿ ಕೆಂಪ ಕಾಸ್ಕೊಂಡು ಒಂದು ಕೈ ಒಳಗೆ ಹೊಂಟ. ಪುಣ್ಯಾಕ ತಂದು ಎದುರಿಗೆ ಬಂದ. ಎಲ್ಲಿ ಹೊಂಟಿದೆ ಬಾರಿ ಅಲ್ಲ, ನೀನು ನೋಡೇ ತಿಳ್ಕೊಬೇಕು ನಾನು ಹೊಂಟಿನ. ಅವಂದ ನಾನು ಗಾಬರನವ, ನಾಯನೇ ಮಾಡಿಬಿಡ. ಅದೇ ಹೇಳೋದು, ನಿನಗೆ ವಯಸ್ಸಾಗಿದೆ, ಪ್ರಾಕ್ಟೀಸ್ ಬಿಡಿನ. ಅಲ್ಲೋ ಬಾಯಿ ಒಳಗೆ ಬಾ, ಎಲ್ಲಿ ಹೋಗ್ತೀನಿ ನೋಡಿ. ಅಲ್ಲ, ರಾಜಕುಮಾರಿಗೆ ಕಣ್ಣಿಂದ ಬೇರೆ ಆಗಿ ಕಣ್ಣಿ ಕಿವಿ. ಅದಕ್ಕೆ ಇದಾದ ಇದ್ಯಾಕೆ ತೊಗೊಂಡು ಹೊಂಟೀನಿ. ಅದೇ ಹೇಳೋದು, ವಯಸ್ಸಾಗ್ಯದ. ಅಪ್ಪಿಗೆ ಹೇಳತ್ತೀರಿ, ಏನು ಹೇಳೋದು? ಅಲ್ಲಪ್ಪ, ವೈದ್ಯಶಾಸ್ತ್ರಗಳು ಹೇಳ್ಯಾರ, ನೇತ್ರರೋಗೆ ಸಮೋತ್ಪನ್ನೆ ಕರ್ಣೆ ಚಿತ್ವಾಗು ಅಂದಹೇ. ಕಣ್ಣಿನ ಬೇನೆ ಬಂತಂದ್ರೆ ಆ ಕಿವಿಗೆ ಸ್ವಲ್ಪ ಬರಿ ಕೊಡಬೇಕು. ಈ ಭಾಗದಾಗ ಸ್ವಲ್ಪ ಪೃಷ್ಠ ಭಾಗದೊಳಗೂ ಬರಿ ಕೊಡಬೇಕು ಅಂತ ಹಿಂಗೆ ಹೇಳ. ಕಿವಿ ಒಳಗಿಂದ ಒಂದು ಭಾಗ ಕಟ್ ಮಾಡಿ ಸಣ್ಣದು ಎಲ್ಲ ಈ ಭಾಗದ ಬರಿ ಕೊಡಬೇಕು. ಅದು
ಈಗ ಬರದಾದ ಅಪ್ಪ ನಿರ್ಣಯ ಕಳ್ಕೊಂಡ ಈ ಚಾಪ್ಟರ್ ತೆಗೆಯಂತ ಪಶು ಚಿಕಿತ್ಸಾ ಅದು ಹೆಡ್ಡಿಂಗ್ ಒಳಗೆ ಏನಿತ್ತು ಪಶು ಚಿಕಿತ್ಸಾ ಪಶುಗಳಿಗೆ ಹೆಂಗಾದ್ರೆ ಹೆಂಗೆ ಮಾಡಿ ಯಾಕೆ ಹಿಂಗೆ ಅದೇ ಇದು ಯಾರಿಗೋ ಹಳೆ ನಿಮ್ಮ ಹೊಸ ಡಾಕ್ಟರ್ ನೀವೆಲ್ಲ ಹಾಂ ಬರೀ ಕೊಡೋದು ಬೃಹತ್ತರವಾಗಿ ಸಮತ್ ಮೊನ್ನೆ ಈಗ ಹಳೆದಿರಬೇಕು ನೀವು ಗೊತ್ತದ ಹಾಂ ಮೂರ್ಛೆ ಬಂದು ಬರೀ ಕೊಡ್ತೀವಿ ಬರೀ ಕೊಡ್ತೀವಿ ಅದಕ್ಕೆ ಹಿಂಗೆ ಹೇಳ್ಯಾರ ಅದು ಪಶು ಚಿಕಿತ್ಸಾ ಕೇಳಿದ್ರೆ ನೀವು ಮನುಷ್ಯರು ಮಾಡಿಕಂತ ನಾಳೆ ಪಡ್ಸ್ಕೊಂಡಿರೋ ರಾಜರ ಕಡೆಯಿಂದ ಹಂಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಲ್ಲಿ ಹೇಳ್ಯಾರ ಯಾವ ಸ್ಥಳದಾಗ ಹೇಳ್ಯಾರ ಅದು ಬಿಟ್ಟು ನೀವು ಮನುಷ್ಯ ಅಂದಂಗೆ ನಾನೇ ದೇವರು ನೀನೇ ದೇವರ ಅಂದಂಗೆ ಕೆಳಗೆಲ್ಲ ನೋಡಬೇಕಲ್ಲ ಹಂಗೆ ಎಲ್ಲ ಗ್ರಂಥಗಳ ಸಾರ ತಾತ್ಪರ್ಯವನ್ನು ಎಡಕೆ ಬಲಕ ನೋಡ್ಬೇಕು ಎಲ್ಲ ಕಡೆಗೆ ಆಮೇಲೆ ನಿರ್ಣಯ ಮಾಡಬೇಕು ಯಾವುದೋ ಒಂದು ಮೂಲೆಯಾಗಿತ್ತು ಅಂತ ಕಥೆ ಹೇಳಿಬಿಟ್ರೆ ಆದ್ದರಿಂದ ಏನಾಯಿತು ಸಕಲ ಶಾಸ್ತ್ರಗಳನ್ನು ನಾವು ಚೆನ್ನಾಗಿ ಆರೋಢನ ಮಾಡೋದಾಗಿ ಅದಕ್ಕೇನಾಯಿತು ಪರಮಾತ್ಮ ಅನಂತ ಕಲ್ಯಾಣಗಳು ಪರಿಪೂರ್ಣ ನಿರ್ದೋಷ ಮೋಕ್ಷಪ್ರದ ಆಯಿತು ಇದು ಗುಹ್ಯತಮವಾದಂತಹ ಶಾಸ್ತ್ರ ಏತದ್ ಬುದ್ಧ್ವಾ ಬುದ್ಧಿಮಾಂಶ ಕೃತ್ಯ ಭಾರತ ಅರ್ಜುನನೇ ಇದನ್ನು ಚೆನ್ನಾಗಿ ತಿಳ್ಕೊಂಡವನೇ ಅವನ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಇತ್ಯಥೋ ಅಖಿಲಾಂ ಸಚ್ಚಾಸ್ತ್ರ ವೃದ್ಧತ್ವೇನ ನಾನುಮ ವರ್ತತೆ ತತ್ತೇನೇಶು ನಿರ್ಣೀಯತು ಅಖಿಲ ಸದ್ಗುಣ. ಇವೆಲ್ಲ ಇರೋದರಿಂದ ಈ ವಿಷಯ ಬಂದಿತ್ತು ಹೇಳ್ರಿ, ದೇವರು ಭಿನ್ನ ಭಿನ್ನ ಸ್ಥಳಗಳಲ್ಲಿ ಇರ್ತಾನೆ, ಅವನು ಭಿನ್ನ ಆಗಿಬಿಟ್ಟ. ಆನೆಯಲ್ಲಿದ್ದ ದೇವರು ರಟ್ಟ, ಇರುವಿಯೊಳಗಿದ್ದ ದೇವರು ಭಾಷಾಣ, ಚಂಡಾಲೊಳಗಿದ್ದ ದೇವರು ಬಹಳ ಅಶುದ್ಧ, ಬ್ರಾಹ್ಮಣ. ಹಿಂಗೆ ಸ್ಥಾನ ಭೇದಗಳಿಂದ ಭಗವಂತನ ಭೇದ ಹೇಳಬಾರ್ದು. ನೀನು ಹೇಳಿಲ್ಲ, ಎಲೆಕ್ಟ್ರಿಕ್ ಗೂಡ್ಸ್ ಅನೇಕ, ಲೈಟ್ ಅದ, ಫ್ಯಾನ್ ಅದ, ಫ್ರಿಜ್ ಅದ, ಆಮೇಲೆ ಇದು ಅದ, ಮಿಕ್ಸರ್ ಗ್ರೈಂಡರ್ ಅದ. ಇವುಗಳ ಸ್ಥಾನಗಳ ಭೇದ ಇದರೊಳಗೆ ಏನೇನದ ಹೇಳಿ, ಕರೆಂಟ್ ಅದ. ಸ್ಥಾನ ಭೇದವಿದ್ದರೂ ಹೊರಗಿನ ಕರೆಂಟ್ ಹೆಂಗೆ ಒಂದೇ ಇರ್ತದೋ ಹಾಗೆ ದೇವರು ಭಿನ್ನ ಭಿನ್ನ ಸ್ಥಳಗಳಲ್ಲಿ ಇದ್ದರು ಒಂದೇ ಇರ್ತಾನೆ ಅಂತ. ದೇವರಲ್ಲಿ ಭೇದ ಎಣಿಸ್ಬಾರ್ದು, ವಸ್ತುಗಳಲ್ಲಿ ಭೇದ. ಅದಕ್ಕೆ ಒಂದು ಅನುಮಾನ ಮಾಡಿದರು. ಅಕ್ಷ್ಯಾದಿಸ್ತೀನಿ ಭಗವದ್ರೂಪಾಣಿ ಪರಸ್ಪರಂ ಭಿನ್ನಾನಿ ಯುಗಪದ್ ಭಿನ್ನ ಸ್ಥಾನಸ್ಥಿತತ್ವ ಘಟಾಧಿಪತ ಎಂದರೆ ಅಕ್ಷಾಧಿಸ್ಥವಾದಂತಹ ಭಗವಂತನ ರೂಪಗಳು ಪರಸ್ಪರ ಭಿನ್ನವಾಗಿವೆ, ಏಕಕಾಲಕ್ಕೆ ಭಿನ್ನ ಭಿನ್ನವಾದ ಸ್ಥಳಗಳಲ್ಲಿ ಇರುವುದರಿಂದ ಘಟಪಟಾಧಿಪತ ಅನುಮಾನ. ಇದು ಇತಿ ಅನುಮಾನ ಅಖಿಲ ಶಾಸ್ತ್ರ ವಿರುದ್ಧತ್ವೇನ. ಈ ಅನುಮಾನದಿಂದ ಸಿದ್ಧ ಆಯಿತು. ನೀವು ಏನು ಮಾಡಿದ್ರಿ, ದೇವರ ರೂಪಗಳು ಭಿನ್ನ ಭಿನ್ನವ. ಈಗ ಏಕಕಾಲಕ್ಕೆ ಘಟಪಟಗಳು ಬೇರೆ ಬೇರೆ ಜಾಗದಾಗ ಬೇರೆ ಒಂದೇ ಜಾಗದಾಗಿದ್ದರೂ ಭಿನ್ನವೇ ಬೀಳ. ಘಟಾದಿಗಳು ಒಂದೇ ಕಾಲದೊಳಗೆ ಪದಾರ್ಥಗಳು ಏಕತ್ರ ಇಲ್ಲದೆ ಇದ್ದಾಗ ಭಿನ್ನತೆ ಅರ್ಥ. ಆದ್ದರಿಂದ ದೇವರೂ ಕೂಡ ಕಣ್ಣಿನಲ್ಲಿದ್ದ ದೇವರೇ ಬೇರೆ, ಕಿವಿಯಲ್ಲಿದ್ದ ದೇವರೇ ಬೇರೆ, ಚಂಡಾಲನದ್ದ ದೇವರೇ ಬೇರೆ. ಹೀಗೆ ದೇವರು ಭಿನ್ನನಾಗಿದ್ದಾನೆ ಅಂತ ಪೂರ್ವಪಕ್ಷ, ಸಿದ್ಧಾಂತ ಅಲ್ಲ. ಉತ್ತರ ಕೊಟ್ಟಿದ್ದಕ್ಕೆ ನ ಸ್ಥಾನದ ಉಭಯಲಿಂಗಂ ಇಲ್ಲ, ಭಗವಂತನು ಎಂದೆಂದಿಗೂ ಭಿನ್ನನಾಗಲಿಕ್ಕೆ ಶಕ್ಯವಿಲ್ಲ. ಯಾಕೆ ಹಿಂದೆ ಹೇಳಲಿಲ್ಲ? ಏನು ಹೇಳ್ಯಾರ ಪರಮಾತ್ಮನು? ಸ್ಥಾನತೋಪಿ ಸರ್ವಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ, ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ. ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮ ಒಂದೇ ಇದ್ದಾನ ಅಂತ ವಿಶೇಷ ಪ್ರಮಾಣ. ಈ ಪ್ರಮಾಣದಿಂದ ಪ್ರಮೇಯ ಸಿದ್ಧಿ ಆಗಬೇಕು, ಪ್ರಮಾಣದಿಂದ ಪ್ರವೇಶ ಸಿದ್ಧಿ ಆಗಬೇಕು. ಆದ್ದರಿಂದ ಈ ಪ್ರಮಾಣಗಳಿಂದ ನೀನು ಮಾಡಿದ ಅನುಮಾನ ದುಷ್ಟವಾಯಿತು. ಅಂದರೆ ಅನುಮಾನ ನ ವಿರುದ್ಧ
ಅಖಿಲ ಸತ್ಯಾಸ್ತ್ರ ವಿರುದ್ಧತ್ವೇನ ಈ ಅನುಮಾನವು ಪ್ರಮಾಣವಲ್ಲ. ತತ್ರ ತೇನ ಈಶೋ ನಿರ್ಣೀತೋ ಅಖಿಲ ಸದ್ಗುಣ. ಅಖಿಲ ಸದ್ಗುಣ ಪರಮಾತ್ಮ ಸಕಲ ಗುಣಗಳಿಂದ ಪರಿಪೂರ್ಣ ಅಂತ ಸಿದ್ಧ ಆಗಿದೆ, ನಿರ್ಣಯಿಸಲ್ಪಟ್ಟ ಅಂತ ಅನಂತ ಗುಣ ಪರಿಪೂರ್ಣ. ಇಲ್ಲಿಗೇನಾಯಿತು? ಮೇಲೆ ಸಿಕ್ಕಂತೆ ಕೆಳಗೆ ಎರಡನೇ ಸಿಕ್ಕಂತೆಗೂ ಅರ್ಜುನ ಬೋಧನೆ ಮಾಡಿದ್ದೆ ಅದು. ಅದೇನು ಸ್ಪೆಸಿಫಿಕ್ ಹೇಳ್ತಾರೆ. ಮುಗಿಯದು ಶಾಸ್ತ್ರಮಯಾನಘ ಏಕೃತ್ಯ ಭಾರತ ಎರಡು ಸೆಕ್ಟರ್ ಬೇರೆ ಎರಡೂ ಶ್ಲೋಕ ಒಂದೇ. ಅದು ಶ್ಲೋಕ ಇಲ್ಲಿ ಅದು ಇತಿ ಗುಹ್ಯತಮಂ ಶಾಸ್ತ್ರಂ ಮುಕ್ತಮಯಾನಘ ಏತದ್ ಬುದ್ಧ್ವಾ ಎರಡೂ ಕೂಡ ಒಂದೇ ಶ್ಲೋಕ. ಇಲ್ಲಿ ಎರಡು ಸಲ ಬಂದರು ಮಯಾನಘ ಭಾರತ. ಎಲ್ಲಿ ಅಲ್ಲ ಅರ್ಜುನಿಗೆ ಎರಡು ಸಲ ಹೇಳಿದೆ ಅದೇ ಶಬ್ದದಾಗ ಅದೇ ವಾಕ್ಯದಾಗ. ಅನಘ ಅಂದ್ರೆ ಅರ್ಜುನೇ, ಭಾರತ ಅನಘ ಅಂದರೆ ವಿಶೇಷ 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 ಡಾಕ್ಟರಾದ ನರಸಾಪುರರೇ ಅಂತಂದಾಗ ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಏನು? ಪಾಪರಹಿತನಾದ ಭಾರತನೇ ಅರ್ಜುನನೇ. ಅನ್ವಯ ಅನ್ವಯ ಹಂಗಂದ್ರೆ ವಿಶೇಷ. ಬುದ್ಧಿವಂತನಾದ ಬಾಲಕನೇ, ಪಾಪರಹಿತನಾದ ಅರ್ಜುನನೇ. ಅಂದ್ರೆ ಈಗ ಸಂಬೋಧನೆ ಏನು ಗೊತ್ತಂದ್ರೆ ಭಾರತ ಅಂದ್ರೆ ಭರತ ಕುಲೋತ್ಪನ್ನ ಅರ್ಜುನನೇ. ಎಂಥವ? ಅನಘ, ಅನಘನಾದ ಒಂದು ವಿಶೇಷಣ, ಒಂದು ವಿಶೇಷ ಗಟ್ಟಿ ಟೈಪ್ ಪ್ರಶ್ನೆ. ಈಗ ಭಾರತ ಭಾರತ ಅಂತ ಎರಡು ಅಂದ್ರೆ ಪೌನರುಕ್ತಿ ಆಗ, ವಿಶೇಷಣ ಹೇಳಿದ್ರೆ ಪೌನರುಕ್ತಿ ಆಗಂಗೆ. ಈಗ ಕಣ್ಣಿನ ಡಾಕ್ಟರ್ ಆದ ನರಸಾಪುರರೇ ಅಂತಂದಾಗ ಅದು ನರಸಾಪುರ ಅಂತಂದ್ರೆ ಇದು ಪೌನರುಕ್ತಿ. ವಿಶೇಷಣ ಕೊಟ್ಟಾದ್ರೆ ಹಂಗಿಲ್ಲಿ ವಿಶೇಷಣ ಯಾವುದು? ಅನಘ. ಅನಘ ಅಂದ್ರೆ ಅಘ ಅಂದ್ರೆ ಏನಪ್ಪ? ಪಾಪ. ಅವಿದ್ಯತೆ ಅಗಹ ಯಸ್ಯ ತತ್ಸಂಬುದ್ಧಿ. ನಗನಾದ ಭಾರತನೇ. ಹಾಂ, ಅಪರೋಕ್ಷ ಇಲ್ಲಿಗೆ ಎಷ್ಟಾಯ್ತು? 8 ಅಧಿಕರಣ ಮುಗಿತು. 8 ಅಧಿಕರಣ ಮುಗಿದು ಇನ್ನು ಅರೂಪಾಧಿಕ ಇದು ಅಧಿಕರಣ. ಎರಡನೇ ಪಾದ ಓಂ ಅರೂಪವದೇಹಿ ತತ್ಪ್ರಧಾನಾತ್ ಓಂ. ಒಂದು ಪ್ರಶ್ನೆ ಬರ್ತದೆ, ದೇವರು ನಿತ್ಯನೋ ಅನಿತ್ಯನೋ? ನಿತ್ಯ. ನಿತ್ಯ. ಯಾಕೆ? ಅವನ ದೇಹದನೋ ಇಲ್ಲ, ದೇಹದನೋ ಇಲ್ಲ, ದೇಹದ ಅದು ಹುಟ್ಟು ಸಾವದ ನಮ್ಮಂಥದ್ದೇ ಪ್ರಶ್ನೆ. ಈಗೆಲ್ಲ ಈ ಬೇರೆ ಬೇರೆ ಮತೀಯರು ನಮಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಮ ದೇವರಿಗೆ ದೇಹದನೋ ಇಲ್ಲ? ಮತ್ತು ಅವು ಹುಟ್ಟು ಸಾವದ ಲೋಕದಲ್ಲಿ ಹಾಳಾಗುವುದೇ ಇಲ್ಲ. ಅಂದ್ರೆ ಹಿಂಗೆ ಅವರು ಆಕ್ಷೇಪ ಮಾಡ್ತಾರೆ. ನಾವು ಲೋಕದಲ್ಲಿ ಕಂಡದ್ದೇನು? ದೇಹ ಇದ್ದದ್ದು ಅವ ನಾಶ ಆಗಿದ್ದು. ಆ ಪ್ರಶ್ನೆ ಮಾಡ್ಕೊಂಡು ಪರಿಹಾರ ಮಾಡ್ತಾರೆ. ಓಂ ಅರೂಪವದೇಹಿ ತತ್ ಪ್ರಧಾನತ್ವ. ಹೇಳಿದ್ರು ತತ್ ಪ್ರಧಾನತ್ವ. ದೇವರಿಗೆ ದೇಹ ಅದ, ಆದರೆ ಅಪ್ರಾಕೃತವಾದಂಥ ದೇಹ ಏನದ? ಅಪ್ರಾಕೃತ. ಉಪಮಾಧಿಕರಣ ಆಮೇಲೆ ಉಪಮಾಧಿಕರಣ ನಮ್ಮಲ್ಲಿ ರೂಪಾಧಿಕರಣ ಹಿಂದೆಡೆ ಆದರೆ ಇಲ್ಲಿ ಒಂದೇ ಶ್ಲೋಕ ಅಷ್ಟೇ ಅದು.
ಎಲ್ಲ ಅನುವ್ಯಾಖ್ಯಾನ ಇಲ್ಲೇ ಇಲ್ಲ ಅದಕ್ಕೆ ಅದು ವ್ಯಾಖ್ಯಾನ ಇಲ್ಲ. ಬರೇ ಇವು ಇಲ್ಲ ಸೂತ್ರವಾದ. ಅಷ್ಟೇ. ಬರೇ ಸೂತ್ರ ಅದು ಎಷ್ಟು ಮುಕ್ಕದದು. ಅದೇ ಸೂತ್ರ. ನಮ್ಮಲ್ಲಿ ಹಿದ್ದಾಡೆ ಕೊಟ್ಟ ಅಲ್ಲ ಇದು ಅರೂಪಾಧಿಕರಣ ಅನುವ್ಯಾಖ್ಯಾನ ಇಲ್ಲ ಅದರ ಮುಂದದ ನಮ್ಮಲ್ಲೇ ಮೊದಲು ಉಪಮಾಧಿಕರಣ ಕೊಟ್ಟಾನೆ ಹೊಸ ಹೋಗಿದಾಗ ಆಮೇಲೆ ಅರೂಪಾಧಿಕರಣ ಕೊಟ್ಟ ಈಗ ಒಂದೇ ಶ್ಲೋಕ ಬರೇ ಸೂತ್ರ ನೆಕ್ಸ್ಟ್ ಓ ಪ್ರಕಾಶವಚ್ಚ ಅವಯತ್ಯಂ ಓಂ ಅಂತೂ ದೇವರಿಗೆ ವೇದಗಳಲ್ಲಿ ರೂಪಾದಿಗಳು ಅವಂತೋದ ಇಲ್ಲಂತೋ ದೇವ್ರ ರೂಪ ಇಲ್ಲ ನಿರ್ವಿಕಾರ ಅಕ್ಷರ ಶುದ್ಧ ರೂಪ ಅದಂತೋ ಹೆಂಗೆ ಕೂಡಿಸ್ಬೇಕು ಅದನ್ನ ಅಂದ್ರೆ ಸೂತ್ರ ಕೊಟ್ಟ ಹೆಂಗೆ ಪ್ರಾಕೃತ ಇಲ್ಲ ಅಪ್ರಾಕೃತ ಅಂದ್ರೆ ಎಲ್ಲೆಲ್ಲಿ ರೂಪ ಇಲ್ಲ ಅಂತ ಬಂತಲ್ಲ ಏನ್ ತಿಳ್ಕೋಬೇಕು ಪ್ರಾಕೃತ ರೂಪ ಇಲ್ಲ ಪ್ರಾಕೃತ ರೂಪ ಇಲ್ಲ ಅಪ್ರಾಕೃತದಲ್ಲಿ ಅದೇ ರೂಪ ಅದ ಅಂತ ಬಂದ್ರೆ ಏನ್ ತಿಳ್ಕೋಬೇಕು ವೇದ ಎರಡೂ ಬರ್ತಾರೆ ನಾವು ನಿರ್ಗುಣ ನಿರ್ಗುಣ ನಿರಾಕಾರ ಇದೆಲ್ಲ ಬರ್ತಾವ ಆದ್ರ ರುಕ್ಮವರ್ಣಂ ಕರ್ತಾರಮೀಶಂ ಅಂತ ಅದು ಬರ್ತದೆ ನಾವು ವ್ಯವಸ್ಥೆ ಮಾಡಬೇಕು ವೇದಗಳಲ್ಲಿ ರೂಪ ಅದ ಅಂತ ಹೇಳಿ ಬರ್ತದೆ ಅದು ಅಪ್ರಾಕೃತವಾದಂತಹ ಇಲ್ಲ ಅಂತ ಬಂದಾಗ ಪ್ರಾಕೃತ ರೂಪ ಇಲ್ಲ ನೌಕರಿ ಬಿಟ್ಟಾನಂತೀರಿ ಕೆಲಸ ಮಾಡೋಣಂತೀರಿ ಎರಡು ನೌಕರಿ ಬಿಟ್ಬಿಟ್ಟಂತೀರಿ ಈಗ ನೌಕರಿ ಬಿಟ್ಟು 2-3 ವರ್ಷ ಆಯ್ತು ಅದಕ್ಕೆ ಕೆಲಸ ಭಯಂಕರ ಇರ್ತಂತ ವಿರುದ್ಧ ಆಯ್ತು ನೌಕರಿ ಬಿಟ್ಟಾನಂತ ಭಯ ಅಂತೆ ಭಾಳ ಕೆಲಸ ಅದ ಅಂತಂತೀವಿ ಹೆಂಗ ನೌಕರಿ ಮಾಡಿಕೊಂಡು ಪಗಾರ ತಗೊಂಡು ಇನ್ನೊಬ್ರು ಕೈ ದುಡಿಯೋದು ಬಂದಾಗಿಲ್ಲ ಸ್ವಂತ ಕೆಲಸ ಭಾಳ ಇಲ್ಲೇ ಇರ್ತಾವ ಒಟ್ಟಾರೆ ಅವರಿಗೆ ಕೆಲಸ ಇಲ್ಲ ಅಂತ ನಾವು ಅಂತೀವಿ ನಾವು ದೇವರಿಗೆ ರೂಪ ಇಲ್ಲ ಅಂತೇನು ನಮ್ಮ ನಿಮ್ಮಂತಹ ನಾಶವಾಗುವ ಸ್ವರ್ಗುವ ಕೊರಗುವ ರೂಪ ಇಲ್ಲ ಅಂತ ನಾವು ನಿಮ್ಮಂತ ಅವತಾರ ರೂಪ ತಾಳಿ ಬರ್ತಾನೆ ಆಗಲೇ ಹಾಂ ಅವತಾರ ರೂಪ ತಾಳಿ ಬರ್ತಾನೆ ರಾಮ ಕೃಷ್ಣ ಆಗಲಕ್ಕೆ ಯಾವ್ದು ಅದೇ ಅಪ್ರಾಕೃತ ಅಲ್ಲ ಅವತಾರ ರೂಪಗಳು ಅಪ್ರಾಕೃತನೇ ಪ್ರಾಕೃತ ದೇವರು ಅದೃಶ್ಯ ಆಗ್ಬಿಡ್ತ ಸುಮ್ಮನೆ ನಾವು ಕಣ್ಣಿದ್ರಿಗೆ ಇದಾಗಿ ಕಾಣುತ್ತ ಇನ್ನು ಅಯೋಧ್ಯಕ್ಕೆ ಹೋದಾಗ ರಾಮ ಇಲ್ಲೇ ಸಮಾಧಿ ತಗೊಂಡ ಸಮಾಧಿ ಅಂತ ತಗೊಂಡ ಅವನಿದೆ ನೀರೊಳಗೆ ಮುಳುಗ್ತಾನ ಮುಳುಗಿ ಅದ ಕೂಡಲೇ ಅಪ್ರಾಕೃತವಾದಂಥ ದಿವ್ಯವಾದಂಥ ಅದೇ ದೇವರಿಂದ ವಿಮಾನದಾಗ ಕೂತು ಹೋಗ್ಬೋದು ಸ್ನಾನ ಮಾಡಿ ಹೋಗ್ತಾರ ಹಾಗೆ ಆ ಸ್ನಾನ ಮಾಡಿದ ಜಾಗದಾಗ ಅಲ್ಲಿ ಏನೋ ತೋರಿಸ್ತು ಮಾನ್ಯ ಬಂದಿದ್ದು ಗುಪ್ತ ತೀರ್ಥ ನಾನು ಗುಪ್ತ ಏನೋ ಅದ ಗುಪ್ತ ಘಾಟ್ ಗುಪ್ತ ಘಾಟ್ ಗುಪ್ತ ಘಾಟ್ ಅದು ರಾಮನ ಬರೆಯಾಗಿ ಎಲ್ಲರೂ ಬರ್ತಾರೆ ಹೊಳ್ಳಿ ಹೋಗ್ತಾರೆ ಎಲ್ಲ ಪ್ರಜೆಗಳನ್ನು ಕರೀತಾರೆ ಯಾರ್ಯಾರು ಬರ್ತೀರಿ ಅಲ್ಲ ಅಲ್ಲಿ ಅಲ್ಲಿ ವಿಮಾನ ನಿಂತದಂತಾನೆ ಎಲ್ಲರೂ ಆ ಕಡಿ ದಂಡಿಗೆ ಅದ ಯಾರು ಬರ್ತೀರಿ ಬರ್ರಿ ನದಿ ಭಯಂಕರ ಇರ್ತದ ಅದಕ್ಕೆ ಅವನ ಮೇಲೆ ಯಾರು ವಿಶ್ವಾಸ ಮಾಡಿ ಬಂದ್ರು ಅವ್ರು ಹೋದ್ರು ಯಾರು ವಿಶ್ವಾಸ ಮಾಡ್ಲಿಲ್ಲ ಅವ್ರು ಈ ಕಡೆ ಉಳಿದು ಇನ್ನೂ ಸಂಸಾರದಾಗಿದ್ದಾರೆ ಅದಕ್ಕೆ ನಾವೆಲ್ಲ ವಿಶ್ವಾಸ ಮಾಡಲಾರ ರಾಮನ ಮೇಲೆ ಅಂತ ಅಲ್ಲ ಅಲ್ಲಿ ಅವ ರಾಮ ಸಮಾಧಿ ತಗೊಂಡ ಅಂತ ಹೇಳ್ತಾರೆ ಸಮಾಧಿ ಇಲ್ರಿ ಹಾಗೇನು ಹೇಳಿಲ್ಲ ಏನು ಹೇಳಿ ಅವರು ನದಿ ದಾಟಿ ಆ ಕಡೆ ವಿಮಾನದ ಯಾರು ಬರ್ತೀರಿ ಬರ್ರಿ ಅದ ಆ ನದಿ ದಾಟಿ ಭಯಂಕರ ಇತ್ತು ರಾಮನ ಜೋಡಿಯವ್ರು ನಾವು ಮುಣಗ್ತೀವಿ ತಿಳ್ಕೊಂಡು ಯಾರು ಬಿಟ್ರು ರಾಮ್ को जो भरोसा किए हो गए ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಶವ ಅಂತೂ ಈ ಮೂಢರು ಸಾಮಾನ್ಯ ಓದ್ಕೊಂಡೋದು ಹಿಂದೂ ಧರ್ಮದ ಮೇಲೆ ಪ್ರಶ್ನೆ ಮಾಡ್ತಾರೆ ಅವ್ರಿಗೆಲ್ಲ ಉತ್ತರ ಅವನೇ ಉತ್ತರ ಎಲ್ಲ ಸರಿಯಾಗಿ ಕೇಳಂಗಿಲ್ಲ ಏನು ಮಾಡೋದು ಏನು ನೀವೆಲ್ಲ ದೇವ್ರು ಎಲ್ಲ ಕಡೆ ಇದ್ದಾನಂತೀರಿ ಗುಡಿಗೆ ಯಾಕೆ ಹೋಗ್ತೀರಿ ಸಾಮಾನ್ಯ ಅದೇ ಉತ್ತರ ನೀವು ಹೇಳಿದೆ ಅದೇ ಗುಡಿಯಾಗೂ ಇದ್ದಾನ ಹೋಗ್ತೀವಿ ಅಲ್ಲ ಎಲ್ಲ ಕಡೆ ನಾನು ಆಗ ಹೇಳಿದ್ರು ಗುಡಿಯಾಗ ಇದ್ದಾನೆ ಇಲ್ಲ ಅಲ್ಲಿ ಹೋಗ್ತೀವಿ ಅಲ್ಲ ಹಂಗಲ್ಲ ಮನೆಯಾಗೆ ಇರ್ತಾನಲ್ಲ ಮನೆಯಾಗೆ ಇರ್ತಾನಂತಲ್ಲ ಮನೆಯೊಳಗೆ ಇದ್ದೇ ಇಲ್ಲ ಅಂತ ಮಾತು ನಮಗಲ್ಲೇ ಮನೆಯೊಳಗೆ ಇದ್ದದ್ದು ಒಮ್ಮೆ ನಮಗೆ ಭಾವನಾ ಬರಂಗಿಲ್ಲ ಭಾವನಾ ಹೆಚ್ಚಿದ ಆಗೋ ಸಲುವಾಗಿ ಯಾರು ಮಾಡ್ತೀವಿ ಮತ್ತು ನೀವು ಎಲ್ಲ ಕಡೆ ನಾನು ಮತ್ತು ಮಸೀದಿಗೆ ಯಾಕೆ ಹೋಗ್ತೀನಿ ಅಂತ ಮೂರು ತಿಂಗಿಲ್ಲ ಮಸೀದಿ ಇಲ್ಲ ಮನೆ ಅಲ್ಲಿ ಹೋದ್ರೆ ನಾವು ಮನೆಯಾಗೆ ಪ್ರಾರ್ಥನೆ ಮಾಡ್ರಿ ಹೊರಗೆ ಅಲ್ಲಿ ಮಸೀದಿ ಆಗ್ತದೆ
ಸಮುದ್ರ ಕೊಟ್ಟರು ಇಲ್ಲ ಇದು ಹೊಡ್ತದ ಅಂತ ಶಾಂತಿ ಇಲ್ಲಿಯೂ ಕೂಡ ಗುಡಿ ಮುಂದೆ ಗುಡಿ ಒಳಗೆ ದೇವರ ಪ್ರತಿಮಾನ ಒಳಗೆ ಒಂದು ಭವನ ಬರ್ತದೆ ಮಾಡ್ತಾರೆ ಉತ್ತರವೇ ಇನ್ನು ಇವೆಲ್ಲ ನಮ್ಮಲ್ಲಿ ಶಾಸ್ತ್ರೊಳಗೆ ಇವು ಹಾಕಿ ಮತ್ಕೊಳ್ಳೋಂಗಿಲ್ಲ ಯಾಕಂದ್ರೆ ತಳ ಎಲ್ಲ ಬುಡ ಎಲ್ಲ ಪ್ರಶ್ನೆ ಮಾಡ್ತಾರೆ ಈ ಕೆಲವರು ಇವರು ಅಂತಿರ್ತಾರೆ ವೀರಶೈವರು ಲಿಂಗಾಯತರು ಅವರೊಳಗೆ ಜಗಳ ನಡೆದವಲ್ಲ ಇದೆಲ್ಲ ಗುಡಿ ಗುಂಡಾರ ಬೇಡಂದಾರ ನನಗೆ ಒಂದು ಇವ್ರ ಬಗ್ಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ ಹಿಂದೂ ಧರ್ಮದ ಭಾಗ ಅಲ್ಲ ಅಂತಾರೆ ಮತ್ತು ಹಿಂದೂ ಧರ್ಮದ್ದೇ ಎಲ್ಲ ಇದು ಇರ್ತದೆ ಈಗ ವೀರಶೈವ ಲಿಂಗಾಯತರಾಗಲಿ ಯಾರೇ ಆಗಿದೆ ಹಿಂದೂ ಧರ್ಮದ ಪುರೋಹಿತರಪ್ಪ ಗುಡಿಗುಂಡ ಮತ್ತು ಗುಡಿಗುಂಡ ಕಟ್ಟಿಲ್ಲ ಮತ್ತು ಕೂಡು ಸಂಘದಾಗ ಏನದು ಮಠ ಮಾನ್ಯಗಳು ಮಠ 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 ಮಾನ್ಯ ಮತ್ತು ಏನು ನನಗಿನ್ನೂ ಅರ್ಥ ಆಗೋತ್ತಾಗಿದೆ ನಮ್ಮ ಹಿಂದೂ ಧರ್ಮ ಬೇರೆ ಅಂತ ಹಿಂದೂ ಧರ್ಮದ ಒಳಗೆ ಗುಡಿ ಗುಂಡಾರಗಳು ಉಲ್ಲೇಖ ಅದ ನಿಮ್ಮಲ್ಲಿ ಗುಡಿ ಗುಂಡಾರ ಕಟ್ತೇವೆ ನಾವು ಶಿವನ ಪೂಜೆ ಮಾಡ್ತೇವೆ ಅಭಿಷೇಕ ಮಾಡ್ತೇವೆ ಇಲ್ಲ ನಾವು ಆತ್ಮಲಿಂಗ ಅಂತ ಮಾಡ್ತೇವೆ ಇಷ್ಟರಿಗೆ ಯಾವುದೇ ಆತ್ಮ ಎಷ್ಟೋ ಅದೆಷ್ಟೇ ಈಗ ಕೈಯಾಗಲೇ ಹಿಡ್ಕೊಂಡು ಮಾಡ್ತಿರಲ್ಲ ಅದು ಕಲ್ಲು ಹೋದಲ್ಲ ಒಂದು ಕಡೆಗೆ ಕಲ್ಲಿನ ಮುಂದೆ ಹೋಗಿ ತಲೆ ಮಾಡ್ಕೊಂಡು ಏನಾಗ್ತದೆ ಮುಂದೆ ಕಲ್ಲೇ ಕೈಯಾಗಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಏನಿದು ಮತ್ತು ಆ ದೃಷ್ಟಿಯಿಂದ ಏನೋ ಮೂರ್ತಿ ಪೂಜಾ ಕಲ್ಲೆ ಕೈ ಒಳಗಾಗಿದೆ ಅಂಗೈ ಆಗಿದೆ ಮಾಡಿದ್ರೆ ಮತ್ತು ಮುಸಲ್ಮಾನರೇ ನಿಮ್ಗಿಂತ ಶ್ರೇಷ್ಠ ಅದು ಅವರು ಇಲ್ಲ ಅಂದ್ರೆ ಇಲ್ಲೇ ಇದೆ ಮತ್ತೆ ನಾವು ಕಲ್ಲು ಒಣಗಿ ಕೈಯಾಗಿದ್ದು ಕಲ್ಲಿಲ್ಲ ಅದು ಕೈಯಾಗ ಕೋಣ ಕಣ ಏನಾವ ದೇವರಂತ ಮತ್ತು ನಾವು ಅದೇ ಮಾಡ್ತೀವಿ ಕಲ್ಲಿ ಮೂರ್ತಿ ಒಳಗೆ ಅದೇನಂತೆ ಮಾಡ್ತೀವಿ ಈ ಬಸವ ತತ್ವದವರು ತತ್ವದವರು ಎಲ್ಲ ಇದು ಈ ಶುಭಕಾಲ ಇವು ನಾವು ಎಲ್ಲ ಸುಳ್ಳು ಏನೋ ಇರಂತಾರೆ ಯಾಕಂದ್ರೆ ನಾವು ಮದುವೆ ಹೋಗ್ಬೇಕು ಸಾಹೇಬರು ಇದ್ರಾಗ ಈ ಕೂಡ ಸಂಘದಾಗ ಮಾಡಿದ್ರು ಅವೆಲ್ಲ ಬಸವ ತತ್ವ ಸಂಬಳನ ಕರ್ಸಿದ್ರು ಅವೆಲ್ಲ ಬೈದ್ರು ಅಂತ ಸುಳ್ಯ ಬ್ರಾಹ್ಮಣರದ ಹಂಗದಂತ ನಿಂಗದಂತ ಮುಂದೆ ಹೋಗಾರ ಯಾವೂ ಇಲ್ಲ ಅಮೇರಿಕಾ ಈಗೆಲ್ಲ ಇಂಗ್ಲೆಂಡ್ ಎಂತೆಂಥ ದೇಶಗಳು ಅವೆಲ್ಲವ ಇಲ್ಲ ಮೂರ್ತಿಯಲ್ಲಿ ಎಲ್ಲ ಎಷ್ಟು 25 ಮಾತಾಡಿದ್ರು ಮಾಡಲಿ ಅಮೇರಿಕಾದವ್ರು ಎಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಷ್ಟೇನು ಶ್ರೀಮಂತರಿದ್ದಾರೆ ಹಿಂಗೆ ಹುಚ್ಚುಚ್ಚಾರ ಮಾತಾಡ್ತಾರೆ ಬಸವ ತತ್ವ ನೀವು ಸುಮ್ಮನೆ ಅವ್ರಿಗೆ ಬೈದ್ರಂತೆ ಬಸವ ತತ್ವ ಹೋಗ್ತೀರಿ ನೀವು ಮತ್ತೆ ಇಂಥವೆಲ್ಲ ಮಾಡ್ತಂತ ಅವ್ರಿಗೆ ಬೈದ್ರು ಬಸವ ತತ್ವ ಏನದ ಏನೂ ಇಲ್ಲ ಅಂತ ಹಾಂ ಏನೂ ಇಲ್ಲ ಅಂತ ಅವರು ಏನಿದೆ ಅಲ್ಲ ದೇವರು ಶುಭ ದೇವರಿಲ್ಲ ದೇವ್ರ ಬಗ್ಗೆ ಹೇಳಿಲ್ಲ ಅಲ್ಲ ಬಸವ ತತ್ವ ದೇವರಿದ್ದಾನೂ ಇಲ್ಲ ಹಾಂ ಸರಿ ದೇವರಿದ್ದಾನ ಅಂತ ದೇಹವೇ ದೇವಾಲಯ ಅಂತಾರೆ ಹಾಂ ದೇಹವೇ ದೇವಾಲಯ ಶಿರವೇ ವನ್ನ ಕಳಿಸುವ ನೀವು ಏನೇ ಹೇಳ್ಕೊಡಿ ದೇವರಿದ್ದಾನೋ ಇಲ್ಲ ಇದ್ದಾನೆ ಎಲ್ಲಿದ್ದ ಎರಡನೇ ಪ್ರಶ್ನೆ ಹಾಂ ದೇವರಿದ್ದಾನ ಮತ್ತು ದೇವರಿದ್ದಾನ ದೇವರಿಗೆ ನಿಮಗೆ ಮತ್ತು ದೇವರಿದ್ದಾನ ನೀವು ಅವನಿಂದ ನಿಮ್ಗೆ ಪ್ರಯೋಜನ ಅದನೋ ಇಲ್ಲ ಏನು ಪ್ರಯೋಜನ ಅದ ನಾವು ಒಂದೇ ನೇರವ ಪ್ರಶ್ನೆ ಮಾಡಿ ನೀವು ಅವ್ರಂಗೆ ಉತ್ತರ ಕೊಡಿ ಅಂತ ತಪ್ಪಿಲ್ಲ ಅಂದ್ರೆ ದೇವರು ಇದ್ದಾನ ಅಂತ ಮೊದಲೇ ಒಪ್ಕೊಂಡಾಗ ಆ ದೇವರಿಂದ ನಿಮಗೆ ಏನು ಪ್ರಯೋಜನ ಹಾಂ ಬೇಡಿದ ಇಷ್ಟಾರ್ಥಗಳನ್ನು ಕೊಡೋಣ ಸರಿ ಮತ್ತು ಈ ದೇವರನ್ನು ನಂಬದೇ ಇದ್ದಂಥ ಕಮ್ಯುನಿಸ್ಟರು ಆರಾಮೇ ಇದ್ದಾರೆ ದೇವರ ಹೆಸರು ಅಂದ್ರೆ ನೀವು ಹಂಗೆ ಈಗ ಸ್ವಾಮಿ ಅನಾವತ್ ಹಿಂಗೆ ಕೇಳ್ತಾನೆ ಪಡ್ಕೋಣ ಲಕ್ಷ್ಮೀ ಪೂಜೆ ಮಾಡದೆ ಇದ್ದವ್ರು ಎಲ್ಲರೂ ಆರಾಮಿಲ್ಲ ಲಕ್ಷ್ಮೀ ಬೇಡ್ಬಿಡೋದು ನಾನು ಲಕ್ಷ್ಮೀ ಈಗ ದೇವರನ್ನೇ ನಂಬದೇ ಇದ್ದು ಕಮ್ಯುನಿಸ್ಟ್ ಕಂಟ್ರಿ ಅವು ಅವ್ರು ಆರಾಮಿದ್ದಾರೆ ಮತ್ತು ನೀವು ಯಾಕೆ ಹೇಳ್ತೀವಿ ದೇವ್ರ ಪ್ರಶ್ನೆ ದೇವರಿದ್ದಾನಂತ ನೀವು ಅಂತೀರಿ ಇದ್ರೆ ನಿಮ್ಗೆ ಅವನಿಂದ ಏನು ಲಾಭ ಪ್ರಯೋಜನ ಬೇಕು ಸುಳ್ಳು ಇದ್ದಾನಂದ ನಿಮಗೆ ಅವಾಗ ಸಂಬಂಧ ಬೇಕು ಅವ್ನು ಇದ್ದಾನೆ ಮತ್ತು ಇದ್ದಾನಂದ ನೀವು ಪೂಜೆ ಮಾಡ್ತಿರೋ ನಾವು ಪೂಜೆ ಮಾಡ್ತಿರೋಲ್ಲ ದೇವರು ಮಾಡ್ತೀವಿ ಪೂಜೆ ಮಾಡೋದ್ರ ಲಾಭ ಏನು ನಿರ್ವ ಪ್ರಶ್ನೆ ಯಾರು ಹಿಂಗೆ ಅನ್ಬೋದು ಲಾಭ ಏನು ನೀವು ಮುಸಲ್ಮಾನರಿಗೆ ಕೇಳ್ತೀವಿ ಯಾರಿಗೆ ಕೇಳ್ತೀವಿ ನೀವು ಇಷ್ಟು ಇದು ಮಾಡ್ತೀರಿ ಪ್ರಾರ್ಥನಾ ಮಾಡ್ತೀರಿ ಭಾಳ ಸಂತೋಷ ಪ್ರಾರ್ಥನೆಯಿಂದ ಲಾಭ ಏನು ದೇವರು ಒಲಿತಾನೆ ಒಳ್ಳೆದ ನಾವು ಚಲೋ ಮಾಡ್ತಾನೆ ಹೌದು ಎಲ್ಲರಲ್ಲ ಮುಸಲ್ಮಾನರಾಗಲಿ ಹಿಂದೂಗಳೇ ಆಗಲಿ ನಮಗೆ ಚಲೋ ಮಾಡ್ತಾನೆ ಮತ್ತು ಇದು ಏನೂ ಮಾಡಲಿಲ್ಲ ಆರಾಮಿದ್ದಾರೆ ನಮ್ಮ
ಮತ್ತು ಆಮೇಲೆ ಈ ಆ ಸ್ವಾಮಿ ಪ್ರಶ್ನೆ ನಾನು ನಿಮಗೆ ಕೇಳ್ದೆ, ಅವ್ನು ಲಕ್ಷ್ಮಿ ಕೇಳ್ದ, ನಾನು ನಿಮಗೆ ಕೇಳ್ದೆ. ಇದು ಏನೋ ಮಾಡದೆ ಇದ್ದ ಏನೇನೋ ದೇವದೇವ್ರೆ ಹಂಗೆ ನೋಡಿದ್ರೆ ಎಲ್ಲರಿಗಿಂತ ಕಮ್ಯುನಿಸ್ಟರು ಪ್ರಾಮಾಣಿಕ. ಯಾಕೆ ಹೇಳಿದ್ರೆ ಇಲ್ಲೇ ಇಲ್ಲ ಅಂತಾರ ಅವರು ಏನೂ ಇಲ್ಲ ಅಂತಾರೆ, ಮತ್ತು ಅವ್ರು ಯಾವುದೋ ಆಚರಣೆ ಮಾಡೋಂಗಿಲ್ಲ. ಇವ್ರು ಇಲ್ಲ ಅಂತ ಹೇಳಿ ಆಚರಣೆ ಮಾಡ್ತಾರೆ. ನಾನು ಅದನ್ನು ಹಾಕ್ತಾರೆ. ಗುಡಿ ಇಲ್ಲ ಅಂತಾರೆ, ಗುಡಿ ಕಟ್ತಾರೆ. ಕಲ್ಲಿನ ದೇವ್ರಂತಾರೆ, ಅಂಗಯ್ಯ ಕಲ್ಲು ಹಿಡ್ಕೋತಾರೆ, ಕೊಳ್ಳ ಕಟ್ಕೋತಾರೆ. ಕೊಳ್ಳಾಗ ಕಲ್ಲು ಕಟ್ಕೋದು, ಕೈಯೊಳಗೆ ಅಂಗೈ ಹಿಡ್ಕೋದು, ಇಷ್ಟರಿಂದ ಯಾವುದೋ ಹೆಸರೇನೋ ಹಿಡ್ಕೊಳಪ್ಪ. ಮತ್ತು ನೀವು ಏನೋ ಮಾಡದೆ ಇದು ಕಮ್ಯುನಿಸ್ಟ್ ಶಿವಾಲಯನ. ಅವ್ರು ಮಹಾಮಾನವತಾವಾದಿಗಳು, ಮನುಷ್ಯೊಬ್ಬಿದ್ದ ನಾನಂತನೂ ಇದ್ರೆ ಕಮ್ಯುನಿಸ್ಟ್ ರಂಗ ಇಲ್ಲಂದ್ರೆ ಈಗ ಸರಳವಾಗಿ ಪ್ರಶ್ನೆ ಮಾಡಬೇಡ. ಯಾರಿಗೇನೋ ನಿಮ್ಮದೇ ಅವ ಹುಡುಕಿ ಅವನೇ ಅವ ಆಸ್ತಿಕದ ಇದ್ದಿರೋದಿಲ್ಲೋ. ನಾ ಎಲ್ಲರೂ ಕೇಳ್ತೀನಿ, ಯಾರೇ ಆಸ್ತಿಕ ದೇವರಿದ್ದಾನೋ ಇಲ್ಲ, ಎಲ್ಲ ಕಡೆ ಇಲ್ಲ, ಎಲ್ಲ ಕಡೆ ಇಲ್ಲ. ಆ ದೇವರಿಗೆ ನಿಮಗೆ ಏನು ಸಂಬಂಧ ಇಲ್ಲ. ಅವ ಈಶ್ವರ, ನಾವು ಭಕ್ತರು. ಸರಿ, ನೀವು ಅವನಿಗೆ ಹೀಗೆಲ್ಲ ಮಾಡಿದ ಪ್ರಯೋಜನ ಇದೆ. ಮುಂದೆ ಪ್ರಯೋಜನ ಬೇಕು. ಏನು ಪ್ರಯೋಜನ ಹೇಳ್ತಾರಪ್ಪ ಅವರು? ಏನು ಹೇಳ್ತಾರೆ? ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ. ಬಸವಣ್ಣ ದೇವರಿಗೆ ಪ್ರಾರ್ಥನಾ ಮಾಡ್ಯಾನೋ ಇಲ್ಲ? ಮಾಡ್ಯಾನ. ಪ್ರಾರ್ಥನಾ ಉದ್ದೇಶ ಏನು? ಪ್ರಾರ್ಥನೆ ಉದ್ದೇಶ ಬೇಕು. ಇಷ್ಟ ಸಿದ್ಧಾರ್ಥ ನಮ್ಮ ಬೇಡಿಕೆ ಬೇಡಿದವರು ಸರಿ, ಎಷ್ಟೋ ಮಂದಿಗೆ ಈಡೇರಿಲ್ಲ. ಅದಕ್ಕೆ ಮಾಡೋದು ಈಡೇರಿಲ್ಲ. ಯಾವ್ದು ಈಡಾಗಿಲ್ಲ. ಈಗ ನಾವು ಎಷ್ಟು ಹಚ್ಚಿದ್ರು ಲೈಟ್ ಹತ್ತಂಗೆ ಅಂತ ಬಿಡ್ತೇವೆ. ಹಂಗೆ ಕಮ್ಯುನಿಸ್ಟರು, ನಾಸ್ತಿಕರು ಅವರಂತ ದೇವರೇ ಇಲ್ಲ. ಹಂಗೆ ನೀವು ನಾಸ್ತಿಕರಾಗಲಿ ಒಂದು ಇವಪ್ಪ ಇದು ಹಾಕ್ತೀರಾ. ಎರಡನೇ ವಿಭೂತಿ ಹಚ್ಕೋತೀವಿ. ವಿಭೂತಿ ಹಚ್ಕೊಂಡ್ರೆ ಏನು ಲಾಭ? ಲಾಭ ಬಂದ್ಬೇಕು. ಬರೀ ಹಚ್ಕೊಂಡು ಹೇಳೋದು ಹಾಗೆ. ಅದಕ್ಕೆ ಉತ್ತರ ಕೊಡ್ತಾರೆ. ಐಡೆಂಟಿಫಿಕೇಶನ್ ಹಾಂ, ಗೊತ್ತಿರ್ತದೆ ಮೊದಲೆಲ್ಲ. ಏನು ಗೊತ್ತಿಲ್ಲ. ನಾವು ಒಂದೇ ಜಾಗ ಗೊತ್ತಾಯ್ತು. ಅದಲ್ಲ, ವಿಭೂತಿನೇ ಹಿಂಗೆ ಹೋಗ್ಬೋದು. ಅದು ಬಸವವ್ರು ಯಾಕೆ ಹಚ್ಕೊಂಡ? ಅದು ವಿಭೂತಿ ಹಚ್ಕೊಳ್ಳೋದ್ರಿಂದ ಲಾಭ ಇದೆ. ಅದು ಆಧ್ಯಾತ್ಮಿಕ ಲಾಭ ಇದೆ. ಅದು ಹೊರಗಿಂದ ಅದು ಐಡೆಂಟಿಫಿಕೇಶನ್ ಇನ್ನೊಂದು ಏನಾರ ಹಾಕೋರಿ, ಕ್ರಾಸ್ ಹಾಕೋರಿ. ಬ್ಯಾಚ್ ಹಚ್ಕೊಂಡೆ ಅದು ವಿಭೂತಿಯಿಂದ ಆಧ್ಯಾತ್ಮಿಕ ಲಾಭ ಏನು ಇಲ್ಲ. ಅದು ಇಷ್ಟಲಿಂಗದ ಇದು ಇರ್ತದೆ, ಅದೇ ಅಂತ. ಮತ್ತು ಇದನ್ನು ವಿಭೂತಿ ಹಚ್ಕೊಂಡ್ರೆ ಚಲೋ ಆಗ್ತದೆ, ಕೆಟ್ಟ ಚಲೋ ಹಚ್ಕೊಂಡೆ ಇದ್ದವ್ರಿಗೆ ಚಲೋ ಆಗಿಲ್ಲ. ಲಿಂಗ ಕಟ್ಕೊಳ್ಳೋದೇ ಇದ್ದವರಿಗೆ, ವಿಭೂತಿ ಹಚ್ಕೊಳ್ಳೋದೇ ಇದ್ದವರಿಗೆ ಚಲೋ ಆಗಿರೋದೇ ಇಲ್ಲ. ಮತ್ತು ಈ ಶಾಟಿ ಇವೆಲ್ಲ ಯಾಕೆ ಅದಕ್ಕೆ ಇವೆಲ್ಲ ಶಾಸ್ತ್ರಗಳಿದೆಯ ಸ್ವಾಮಿತ್ವ. ನೀವಾಗ ನಮಸ್ಕಾರ ಯಾಕೆ ಮಾಡ್ತೀರಿ? ಪೂಜೆ ಯಾಕೆ ಮಾಡ್ತೀರಿ? ಒಂದು ಕಡೆ ಭಯಂಕರ ಮಾತಾಡ್ತೀರಿ, ಮಾನವತಾವಾದಿ, ಮಾನವ ಎಲ್ಲರೂ ಬಂದ ನೀವು ಯಾರು ಕೊಡ್ತೀವಿ ಅವ್ರಿಗೆ ಕೇಳ್ಕೊಡ್ತೀರಿ. ಮೊನ್ನೆ ಎಲ್ಲ ಮಾನವರು ಒಂದೇ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಅಡ್ಡ ಪಲ್ಲಕ್ಕಿ ಅವ್ರು ಬೇರೆ ಮಾಡ್ತಾರೆ. ಅವ್ರು ವೇದನ ಅಂತಾರ. ಪಂಚಾಯತ್ ಏನು ಧಾರಣವಾದಿ ತಿಳ್ಕೊತಾರೆ ಲಿಂಗಾಯತರು, ಅವ್ರಿಗೆ ಪ್ರಶ್ನೆಗಳು. ಸರಿ, ಅದು ಬಿಟ್ಬಿಡ್ರಿ. ಹಿಂದೂ ಧರ್ಮದ ಭಾಗ ಅಲ್ಲ ಲಿಂಗಾಯತ. ಈ ಲಿಂಗ ಆಯತ ಈ ಶಬ್ದ ಸಂಸ್ಕೃತ ಕನ್ನಡ. ಸಂಸ್ಕೃತಿ ಎಲ್ಲಿಂದ ಬಂದ? ವೇದದಿಂದ ಬಂದ. ಮತ್ತು ವೇದ ಬೇಡ ಅಂತೀರಿ. ಸರಿ, ವಚನ ಎಂಬ ಶಬ್ದ ಎಲ್ಲಿಂದ ಬಂದ? ಶರಣ ಎಂಬ ಶಬ್ದ ಎಲ್ಲಿಂದ ಬಂದ? ಇವೆಲ್ಲ ವೇದ ಬಂದು, ವೇದ ಗೀತಾ ಬಂದು. ಅಲ್ಲಿ ಶಬ್ದ ತಗೊಂಡು ಅಲ್ಲಿ ಶಬ್ದ ತಗೊಂಡು ನಾವು ಸಂಬಂಧ ಇಲ್ಲ. ವಚನ, ಶರಣ, ಆಯತ, ಷಟ್ಸ್ಥಳ ಅವು ಇವು 108 ಶಬ್ದ ಹೇಳ್ತೇವೆ. ಇವೆಲ್ಲ ಶಬ್ದಗಳು ಎಲ್ಲಿಂದ? ಸರಿ, ನೀವು ಹಿಂದೂ ಪಂಚಾಂಗ ಬೇಡ, ಭಾರತೀಯ ಸಂಸ್ಕೃತಿ ಒಳಗೆ 12 ತಿಂಗಳ ವೈಶಾಖ ಹೋಗ್ತಿವೆ, ಶ್ರಾವಣಾದಿ ಇವೆಲ್ಲ ಇದೆವು ವೈದಿಕ ಸಂಸ್ಕೃತಿ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಪಂಚಾಂಗ ಬಸವಣ್ಣ ಎಲ್ಲಾದರೂ
ಸನ್ಯಾಸಿಗಳಾಗಿ ಮಠ ನಡೆಸು ಅಂತ ಹೇಳ್ಯಾನ. ಮತ್ತು ಇವನ್ನೆಲ್ಲ ಮಠ ಕಟ್ಕೊಂಡು ಆಗ್ತಿರ್ತೀವಿ ಅಂತ ಬಸವಣ್ಣ ವಿರುದ್ಧ ಆಯ್ತು. ಅಲ್ಲಿ ಪಂಚಾಚಾರ ಬಿಟ್ಬಿಡ್ರಿ, ವಿರಕ್ತ ಮಠ ಅಂತ ಏನು ಹೇಳ್ಕೊತಾರ. ಬಸವಣ್ಣ ಎಲ್ಲಾದ್ರೂ ಹೇಳ್ಯಾನ, ನಂಗೆ ಗೊತ್ತಿಲ್ಲ, ನಾನು ಜಿಜ್ಞಾಸ ಅಂತ ಕೇಳ್ತೇನೆ, ಆಕ್ಷೇಪ. ಅಂದರೆ ಯಾವನನ್ನು ನೀವು ಭಯಂಕರ ನಾವು ಸುಧಾರಣವಾದಿಗಳು ಅಂತ ಹೇಳ್ಕೊತಿರ್ತೀರಿ, ಹೇಳ್ತೀರಿ, ನೀವು ಅದೇ ಮಾಡ್ತಿರಲ್ಲ. ಇದು ಹೆಂಗೆ ಏನಂತ ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬಯ್ಯನ ದೇವ ನನ್ನ ಶಿರವೇ ವನ್ನ ಕಳಸವಯ್ಯ ಅಂತ ಇದನ್ನ ಗುಡಿ ಕಟ್ಟಿ ಅಂತಾರೆ. ಗುಡಿ ಕಟ್ಟಬೇಡ ಅಂತಾರೆ ಅವರು. ಅದಲ್ಲ, ಇವರು ಆ ಗುಡಿ ಕಟ್ಟಿ ಅಂತಾರೆ. ಗುಡಿ ಕಟ್ಟಿ ಅದು ಉದ್ಘಾಟನೆ ಅಂತ ಗುಡಿ ಕಟ್ಟೆ ಉದ್ಘಾಟನೆ ಮಾಡೋದೇ ಈ ಶ್ಲೋಕ. ಅದು ಏನು ಮಾಡ್ದಂಗೆ ನನ್ನ ಕಾಲೇ ಕಂಬ ಆಯಿತು, ದಿಂಬ ಆಯಿತು, ಮುಂದೆ ನೀ ಮಾಡೋದೇನಂತ. ನಾವು ಭಯಂಕರ ಸುಧಾರಣವಾದಿಗಳು, ನಾವು ಇದು ಭಾರಿ ಇದು ಅಂತೆಲ್ಲ ಬಾಯಿ ಹೇಳೋದು, ಕೃತಿ ಅತ್ಯಂತ ವಿರುದ್ಧ. ಇದು ಹೆಂಗಿದು? ನಾವು ಭಾಳ ಮಂದಿ ಲಿಂಗಾಯತ ನಮ್ಮ ಪರಿಚಯ ಇದ್ದಾರೆ, ಕೇಳ್ತಿರ್ತಾರೆ, ಅದು ಏನ್ರೇ ಅವ್ರು ಹಾಗೆ ಹೇಳ್ತಿರ್ತಾರೆ ಅಂತ. ಅವ್ರು ಶಂಕ ಹೊಡೆದೇ ಹೊಡ್ತಿರ್ತಾರೆ, ಗುಡಿಗೆ ಹೋಗ್ಬೇಡ್ರು, ವೆಂಕಟೇಶ್ವರ ಗುಡಿಗೆ ಹೋಗಿ ಬರ್ತೀವಿ, ಅಲ್ಲೇ ಇರ್ತಾರಲ್ಲ, ವೆಂಕಟೇಶ್ವರ ಗುಡಿಗೆ ಹೋಗ್ಬೇಡ್ರಿ, ಅಲ್ಲೇ ತಿರುಪತಿಗೆ ಹೋಗ್ಬೇಡ ಬಂದಿರ್ತಾರೆ ಮಾತ್ರ. ಅದೇ ಮನೆ ಮಾಡ್ತಾರೆ, ಹಾಂ, ಆ ಮನೆ ಮಾಡ್ಕೊತಾರೆ. ಆ ಒಂದೇ ಸ್ಥಾವರ ಕಡೆ ಶ್ರೀಶೈಲ ಹೋಗ್ತಾರೆ. ಹಾಂ, ಶ್ರೀಶೈಲಕ್ಕೆ ಪಾದಯಾತ್ರೆ ಅದೇ ಬಂದು ಈಶ್ವರಕ್ಕೆ ಪಾದಯಾತ್ರೆ ಹೋಗ್ತಾರೆ, ಆರಾಮಾಗಿ ಹೋಗ್ತಾರೆ, ವಿಷಯದಲ್ಲಿ ಹೋಗ್ತಾರೆ. ಆರಾಮಾಗಿ ಹೋಗ್ತಾರೆ. ಇಬ್ರಾಹಿಂಪುರ ಮೊನ್ನೆ ಇಬ್ರಾಹಿಂಪುರ ಕಬ್ಬು ಅವರೇ ಮಂದಿ ಜಾಸ್ತಿ. ಮುಂಜಾನೆ ಹೊಟ್ಟೆ ನಡ್ಕೋತ ಬರುವುದೇನು ಇದು ಏನು ನಮ್ಮನ್ನು ನೋಡಿ, ಆದ್ರೆ ಹೋಗೋರು ನೋಡಿ ಅವರು ಅದನ್ನು ಮಾಡೋದು ತಪ್ಪಲ್ರಿ, ಪಾಪ ಮಾಡಲಿ ಗೊತ್ತೀನಿ. ಹಂಗಲ್ಲ, ಈ ಇನ್ನೊಬ್ಬರಿಗೆ ಬೈಯೋದು ನೀವೇ ಮಾಡಿ ಕಡಿಮೆ. ಅವ ಯಾರೋ ಅಲ್ಲ, ಆ ಸ್ವಾಮಿದು ಇದು ತೋರಿಸಿದ್ರು ನಾವು ವಿಡಿಯೋ. ಯಾರೋ ಲಕ್ಷ್ಮೀ ಪೂಜೆ ಮಾಡಿದರೆ ದೇವರು ಬರ್ತಾರೆ, ಇದು ಲಕ್ಷ್ಮೀ ಅಮೇರಿಕಾದೊಳಗೆಲ್ಲ ಶ್ರೀಮಂತರು ಇರ್ತಾರೆ, ಹಿಂಗೆ ನೋಡಿಲ್ಲ ನಾನು ತೋರಿಸಿದ್ದು. ಸರಿ ಬಾ, ಲಕ್ಷ್ಮೀ ಬಿಟ್ಬಿಟ್ಟು ಹೋಗಿ ಈ ವಿಭೂತಿ ಹಚ್ಕೊಂಡು ಅವ್ರದ್ದು ಏನಾಗ್ತದೆ, ಚಲೋ ಆಗ್ತದೆ ಕೆಟ್ಟ? ಚಲೋ ಅದು ಹಚ್ಕೊಂಡಿಲ್ಲ, ಚಲೋ ಆಗಿದೆ. ಲಕ್ಷ್ಮೀನ ಬಿಟ್ಬಿಡು, ಈ ಪಟಕ ವಿಭೂತಿ ರುದ್ರಾಕ್ಷಿ ನೀ ಹಾಕೊಂಡಿದ್ದೀವಿ, ಇದರಿಂದ ಏನಾಗ್ತದೆ? ನಮ್ಮ ನಂಬಿಕೆ, ನಮ್ಮ ನಂಬಿಕೆ ನಾವು ಹಂಗೆ ಲಕ್ಷ್ಮೀ ನಮ್ಮ ನಂಬಿಕೆ, ಅದೇ ಅದೇ ಒಂದು ಸಿಕ್ಕು. ಮತ್ತು ಇವೆಲ್ಲ ನೀವು ಹಾಕೊಂಡು ತಿರುಗಾಡ್ತೀರಿ, ಇದರಿಂದ ಲಾಭ ಏನು? ಲಾಭ ಬೇಕಾ? ಲಾಭ ಹಾಕ ಯಾರಿಗೆ ಆಗಿಲ್ಲ ಅವ್ರು ಲಾಭ ಆಗಿಲ್ಲ, ಅವ್ರಿಗೆ ಬಿಟ್ಬಿಡಿದ್ರು. ಅಂದ್ರೆ ಆ ಲಕ್ಷ್ಮೀ ಮಾತಾಡೋರಿಗೆ ಇದೇ ಹೊತ್ತರೆ ಅಂದ್ರೆ ಈ ವಾದಗಳ ಎಷ್ಟು ಇಲ್ಲಿ ಯಾಕೆ ಹೇಳ್ಕೊತೀನಿ ಅಂದ್ರೆ, ಇವೆಲ್ಲರಿಗೂ ವಾದ ವೇದಿಕೆ ಒಳಗೆ ಬಂದ್ರೆ ಶೂನ್ಯ ಹೊರಗೆ ಮಾತಾಡ್ತಿರ್ತಾರೆ, ಏನು ಬೇಕಂತ. ಆದ್ದರಿಂದ ಭಗವಂತನಿಗೆ ನಿರಾಕಾರ ರೂಪ ಅದ ಇಲ್ಲ, ಎರಡೂ ಅದ. ರೂಪದ ರೂಪ ಕೊಡಬೇಕು, ಇಲ್ಲ ಅಂತಂದಾಗ ಏನು ಕೊಡಬೇಕು? ಪ್ರಕಾಶವಚ್ಚ ವೈಯತ್ಯಂ ಓಂ. ಈಗ ಯದಾ ಪಶ್ಯ ಕಬೀರ್ದಾಸ್ ಅಂತ ಕಲ್ಲು ಪೂಜೆ ಮಾಡಿದ್ರೆ ನಾವು ಪರ್ವತನೇ ಪೂಜೆ ಮಾಡ್ತೀವಿ ಅಂತ. ವಾಹನ ಪೂಜೆ ಇತ್ತು ಹರಿಮಲೆ ಮೈನ ಕ್ಯೋ ಪೂಜು ಪಹಾರ ಮಾಡಿ ನಮ್ಮನೆ ಭಾಳ ಪೂಜೆ ಮಾಡ್ಯಾರ, ಪೂಜೆ ಮಾಡ್ಯಾರ ಮಾಡಿ ಪ್ರಕಾಶವಚ್ಚ ವೈಯತ್ಯಮು ಅಂದ್ರೆ ಈಗ ದೇವರು ಯದಾ ಪಶ್ಯತೆ ಅವಾಗ ಆಕಾರ ಬಣ್ಣ ರೂಪ ಅದನೋ ಇಲ್ವೋ ದೇವರಿಗೆ. ಅದಕ್ಕೆ ಯದಾ ಪಶ್ಯ ರೂಪ ವರ್ಣಂ ಶ್ಯಾಮಾಚ್ಛ ಬಲಂ ಪ್ರಪಂಚೆ ಸುವರ್ಣ ಜ್ಯೋತಿ. ದೇವರಿಗೆ ರೂಪಿತ್ವದ ಶ್ರುತಿಗಳ ಏನು ಯಾಕಿಲ್ಲ? ಅರೂಪಿತ್ವ ಪ್ರತಿಪಾದಕ ಶ್ರುತಿಗಳು ಬರ್ತದೆ ಅಂದ್ರೆ ದೇವರಿಗೆ ರೂಪ ಇಲ್ಲ ಅಂತಾರೆ, ರೂಪ ಅದ ಅಂತಾರೆ. ಅರ್ಥೇನು?
ಈಗ ನಮ್ಮ ಕಣ್ಣೊಳಗೆ ಬೆಳಕು ಅದನ್ನೇ ಕಣ್ಣು ಸೂರ್ಯ ಬೆಳಕು ಅದನ್ನೇ ಅದ್ರ ಮುಂದೆ ಇದೇನ ಡಿಮ್ ಲೈಟ್ ಹಚ್ಚಿದೆ ₹1,000 ಕ್ಯಾಂಡಲ್ ಇಲ್ಲಿ ಇದಕ್ಕೆ ಪ್ರಕಾಶ ಅದನೋ ಇಲ್ಲೋ ಅದಕ್ಕೆ 0 ಕ್ಯಾಂಡಲ್ ಕೆಲಸ ಹೇಳ ಆ ಬೆಳಕನ್ನ ಕಾಣ ಹಂಗ ಭಗವಂತಗ ಅಪ್ರಾಕೃತವಾದಂಥ ರೂಪ ಅದ ನಮ್ಮ ನಿಮ್ಮಂಥ ರೂಪ ದೇವರಿಗೆ ಇಲ್ಲ ಅದಕ್ಕೆ ರೂಪ ನಿರಾಕಾರ ಅಂದ್ರೂ ಸರಿ ಸಾಕಾರ ಅಂದ್ರೂ ಸರಿ ಎರಡು ಸರಿ ಹೆಂಗಾಗ್ತದೆ ಸರ್ ಒಂದಾದ್ರೂ ಹೇಳಂತಂದ್ರೆ ಯಾಕ್ರಿ ಎರಡು ಹೇಳಿದ್ರೆ ನಾವೇನು ಮಾಡ್ಬೇಕು ಎರಡು ಹೇಳೋರೇನೋ ಏನು ಪ್ರಾಕೃತವಾದಂಥ ರೂಪ ಇಲ್ಲ ಅಂದ್ರೆ ನಮ್ಮ ನಿಮ್ಮಂಥ ನಾಶವಾಗುವ ಸ್ವರ್ಗೋ ರೂಪ ಇಲ್ಲ ರೂಪ ಇಲ್ಲ ರೂಪ ಅದ ಅಂದ್ರೆ ಎಂದೂ ನಾಶ ರೂಪ ದೇವ್ರಿಗೆ ಅದ ಇಲ್ಲ ಮತ್ತೆ ಇನ್ನು ಓಂ ಆದಿ ತನ್ಮಾತ್ರವು ದೇವರ ಗುಣಗಳಿಗೂ ದೇವರಿಗೂ ಭೇದ ಅಭೇದ ನಮಗೆ ನಿಮಗೆ ಜ್ಞಾನ ಈಗ ಎಷ್ಟೋ ನಾಳೆ ಹೋಗ್ಬೇಕು ಹಂಗ ದೇವರಿಗೆ ಗುಣಗಳವ ಗುಣಗಳಿಗೆ ಅವನಿಗೆ ಅಭೇದ ಸಕ್ಕರೆ ಅದ ಅದರ ಸಿಹಿ ಅದ ಆ ಸಿಹಿಗೆ ಸಕ್ಕರೆಗೆ ಭೇದ ಅಭೇದ ಅಭೇದ ಹಂಗ ದೇವರ ಗುಣಗಳಿಗೂ ದೇವರಿಗೂ ಅಭೇದ ಅದೇ ಆ ತನ್ಮಾತ್ರ ಅಂದ್ರೆ ತನ್ಮಾತ್ರ ಓಂ ದರ್ಶಯತಿ ಅಥೋಪಿ ಸ್ಪರ್ಯತೆಯೋ ಎಲ್ಲೇ ಆನಂದ ರೂಪ ಮಮತಂ ಯದ್ ವಿಭಾತಿ ಅಂತ ಹೇಳ ಬಂತು ಉಪಾಧಿಕರಣ ಬಂತು ಉಪಾಧಿಕರಣ ನಿಮ್ಮಲ್ಲಿ ಉಪಾಧಿಕರಣ ಇಲ್ಲ ಎಲ್ಲ ನಿಂದದ್ದು ಇಲ್ರಿ ಬಂತು ಒಂದೇ ಶ್ಲೋಕ ರೀ ಮತ್ತದು ಮುಂದೆ ಬೇರೆ ಓಂ ಅತಏವ ಚ ಉಪಮಾ ಸೂರ್ಯಕಾಲಿವತ ಓಂ ಇಲ್ಲಿ ಮತ್ ಕೊಟ್ಟಾನ್ರಿ ಅರೂಪ ಅಧಿಕರಣ ಮತ್ ಮುಂದೆ ಕೊಟ್ಟಾನ ಇದೇ ಪುಸ್ತಕ ಹೇಗೆ ಕೊಟ್ಟಾರ ಅದೇ ಕೊಟ್ಟಾನ ಮತ್ ಮುಂದೆ ಅವೇ ಕೊಟ್ಟಾರ ಅವೇ ಕೊಟ್ಟಾನ್ರಿ 122 ಪೇಜ್ ಮುಂದೆ ಕೊಟ್ಟಾರ ಮತ್ ಮುಂದೆ ಕೊಟ್ಟಾನ್ರಿ ಈಗ 122 ಪೇಜ್ ಇದನ್ನ ಯಾಕೆ ಚೇಂಜ್ ಮಾಡ್ಯಾರ ಸೀಕ್ವೆನ್ಸ್ ಅನ್ನೋದು ಮೊದಲ ಉಪಮಾಧಿಕರಣ ಹೇಳಿ ಆಮ್ಯಾಲ ಏನದ ರೂಪಾಧಿಕರಣ ಹೇಳ್ಯಾರ ರೂಪಾಧಿಕರಣ ಮಾತು ಯಾಕ ಅಂಬುದು ಅದನ್ನು ಮುಂದೆ ಬಂದದ್ದು ಈಗ ಮಾತ್ರ ಉಪಮಾಧಿಕರಣ ಹೇಳಿ ಹೇಳ್ರಿ ಇದೆ ಉಪಮಾಧಿಕರಣ ಇದು ಮಾಡೋದು ಉಪಮಾಧಿಕರಣ ಯಾಕೆ ಬಂತು ಅತೇವ ಚ ಉಪಮಾ ಸೂರ್ಯಕಾಲಿವತ ಓ ಪರಮಾತ್ಮನ ರೂಪಗಳಿಗೆ ಪರಸ್ಪರವಾಗಿ ಭೇದವಿಲ್ಲ ಅಂತ ನಸ್ಥಾನತೋಪಿ ಸೂತ್ರೊಳಗೆ ಹೇಳಿದೆ. ಆದ್ರೆ ಚೇತನತ್ವ ನಮಗೂ ಅದ ಪರಮಾತ್ಮಗೂ ಅದ. ಆಗ ನಮಗ ಪರಮಾತ್ಮಗೆ ಅಭೇದ ಯಾಕಿರಬಾರ್ದು ಪ್ರಶ್ನೆ. ಚೇತನತ್ವ ಅಂಶಾಂಶತ್ವಾದಿ ಹೇತುಗಳಿಂದ ಜೀವನಿಗೆ ಅಭೇದ ಯಾಕಿರಬಾರ್ದು. ಮತ್ಸ್ಯ ಕೂರ್ಮ ಇತ್ಯಾದಿ ರೂಪಗಳಿಗೂ ದೇವರಿಗೂ ಭೇದೋ ಅಭೇದ ನಮಗೂ ಮತ್ತೆ ಅಭೇದ ಯಾಕಿರಬಾರ್ದು. ಅವು ಚೇತನ ಇವನು ಚೇತನ ಪೂರ್ವಪಕ್ಷ ಸಿದ್ಧಾಂತ. ಯಾಕ ಉಪಮ ಸೂರ್ಯಕಾಲಿವತ ಸೂರ್ಯಕ ಅಂದ್ರೆ ಸೂರ್ಯನ ಛಾಯಾ ನೀರಾಗಿ ಬೀಳ್ತದೆ. ಏನಾಗ್ತದ ಆ ನೀರಾಗಿ ಬಿದ್ದು ಸೂರ್ಯನ ಛಾಯಾಕ್ಕೂ ಸೂರ್ಯಗೂ ಭೇದೋ ಅಭೇದ. ಹಂಗೆ ನಾವೆಲ್ಲರೂ ಪರಮಾತ್ಮನ ಛಾಯಾ ಪರಮಾತ್ಮನ ಪ್ರತಿಬಿಂಬ ಕರುಣೆ ಒಂದು ನಿಂತಿರ್ತೇವೆ. ನಿಮ್ಮ ಪ್ರತಿಬಿಂಬಕ್ಕೂ ನಿಮಗೂ ಭೇದೋ ಅಭೇದ ಬಿಂಬದ ಅಧೀನ ಪ್ರತಿಬಿಂಬ. ಅದಕ್ಕೆ ಸೂರ್ಯಕಾಂತ ಸೂರ್ಯನ ಪ್ರತಿಬಿಂಬ. ಸೂರ್ಯನ ಪ್ರತಿಬಿಂಬಕ್ಕೂ ಸೂರ್ಯಗೂ ಹೆಂಗೆ ಭೇದದನೋ ಹಾಗೆ ಜೀವನ ಪ್ರತಿಬಿಂಬರ ಭಗವಂತನ ಪ್ರತಿಬಿಂಬರಾದ ಜೀವರಾಶಿಗಳಿಗೂ ಜೀವನಿಗೂ ಭೇದ ಸೂತ್ರ. ಇದು ನೀವು ಅದನ್ನು ಅನುವ್ಯಾಖ್ಯಾನ ಶ್ರೀರಾಚಾರ್ಯ ಹೇಳ್ತಾರೆ.
ನ ಚ ಚಿತ್ವಾದಭಿನ್ನತ್ವಂ ಜೀವಶೇಷವದಾಪ್ಯತೆ ಯತ ಆಭಾಸತಾಮೇವ ಶ್ರುತಿರಸ್ಯ ವದತ್ಯಲಂ ಯಥೈಷಾ ಪುರುಷೇಚ್ಛಾಯಾ ಏತಸ್ಮಿನ್ ಏತದಾತತಂ ಛಾಯಾ ಯಥಾ ಪುಂಸದೃಶಿ ಪುಮಧೀನಾ ಚ ದೃಶ್ಯತೆ ಏವಮೇವಾತ್ಮಕಾ ಸರ್ವೇ ಬ್ರಹ್ಮಾದ್ಯಾ ಪರಮಾತ್ಮನಃ ಸತ್ತಾ ಪ್ರತೀತಿಕಾರ್ಯೇಷು ಪುಮಧೀನಾ ಯಥೇಯತೆ ಆಭಾಸಾ ಏವ ಪುರುಷ ಮುಕ್ತಾಶ್ಚ ಪರಮಾತ್ಮನಃ ಇಷ್ಟಿದೆಲ್ಲ ಸಾಮಾನ್ಯ ಅರ್ಥ ಹೇಳಿ ನಚಿತ್ವಾದಭಿನ್ನತ್ವಂ ಜೀವಶೇಷವದಾಪ್ಯತೆ ಎಂದದು. ಜೀವನಿಗೆ ಮತ್ತು ಪರಮಾತ್ಮನಿಗೆ ಅಭೇದ ಅಂತ ಯಾರು ಪೂರ್ವಪಕ್ಷ. ಹಂಗೆ ಚಿತ್ವ ಅವನು ಚೈತನ್ಯ ಇಬ್ರು ಬಾಡಿ ನಾವು ಅನ್ನಂಗಿಲ್ಲ, ಅದು ಅಚೇತನ ಚೇತನ. ದೇವರು ಕೂಡ ನಮ್ಮಿಂದ ಅಭಿನ್ನ, ಅವನು ಚೇತನ ನಾವು ಚೇತನ ಅಂತ ಒಂದು ಅನುಮಾನ ಮಾಡ್ತಾರೆ. ಅನುಮಾನ ಏನು? ಅನುಮಾನ ಏನು? ಪರಮಾತ್ಮನು ಜೀವನು ಬ್ರಹ್ಮಾಭಿನ್ನ ಚೇತನತ್ವ ಬ್ರಹ್ಮವತ್ತ ಬ್ರಹ್ಮಾಂಶವತ್ತ ಒಂದು ಪೂರ್ವ ಪಕ್ಷ ಅನುಮಾನ. ಜೀವನು ಪಕ್ಷ ಏನು? ಬ್ರಹ್ಮಾಭಿನ್ನ ಸಾಧ್ಯ, ಪರಬ್ರಹ್ಮನಿಂದ ಅಭಿನ್ನ ಆಗಿದ್ದಾನೆ. ಇದು ಯಾವುದು? ಚೇತನ ಚೇತನ ಆಗಿದೆ. ಬ್ರಹ್ಮವತ್ತ ಪರಬ್ರಹ್ಮನ ಪರಬ್ರಹ್ಮ ಬ್ರಹ್ಮವತ್ತ ಅಂದರೆ ಪರಬ್ರಹ್ಮನ ಅವತಾರದ ದೃಷ್ಟಾಂತ. ದೃಷ್ಟಾಂತದಲ್ಲಿ ಹೆಚ್ಚು ಸಾಧ್ಯ ನಿರ್ವಹಿಸಿದೆ. ಪರ್ವತ ವನ್ಯಮ ಧುಮ ಯಥಾ ಮಹಾನ್ ಮಾನಸದಲ್ಲಿ ಹಂಗೆ ಇಲ್ಲಿಯೂ ಕೂಡ ಚೇತನತ್ವನೂ ಅಲ್ಲ. ಮಚ್ಚಕುರ್ಮಾದಿ ರೂಪಗಳಲ್ಲಿ ಏನಂತ ಹೇಳ್ತೇವೆ ಮತ್ತು ಅಭೇದ ಅಭೇದ ನಮ್ಮಲ್ಲೂ ಚೇತನತ್ವದ ಏತು ಸಾಧ್ಯಗಳಿಗೆ ವ್ಯಾಪ್ತಿಯನ್ನು ತೋರಿಸಿ ದೃಷ್ಟಾಂತ ಹೇಳಬೇಕಾಗಿದೆ. ಯತ್ ಧುಮ ತತ್ರ ವನ್ಯ ಯಥಾ ಮಾನಸ ಯತ್ರ ಚೇತನ ತತ್ರ ಅಭೇದ ಯಥಾ ಅವತಾರ. ಬ್ರಹ್ಮನ ಅವತಾರದಲ್ಲಿ ಪರಬ್ರಹ್ಮನಿಗೆ ಮತ್ತು ಅದಕ್ಕೆ ಹಂಗೆ ಭೇದಗಳು, ಹಾಗೆ ಚೇತನತ್ವಗಳು. ನಾವು ಕೂಡ ಚೇತನರಾಗಿದ್ದರಿಂದ ಅಭಿನ್ನ ಆಗಿದೆ. ಇದು ಅನುಮಾನ, ಇದು ಪೂರ್ವಪಕ್ಷ ಅನುಮಾನ. ಈ ಅನುಮಾನದಿಂದ ಸಿದ್ಧ ಏನಾಯಿತು? ಜೀವಬ್ರಹ್ಮರು ಎಕ್ಸಾಂಪಲ್ ಏನು ಕೊಟ್ರು? ಅವತಾರ. ಯಾವ ಅವತಾರ? ಬ್ರಹ್ಮನ ಅವತಾರಗಳು. ಮಚ್ಚಕೂರ್ಮಾದಿ ರೂಪಗಳಿಗೂ ಮೂಲರೂಪಿ ನಾರಾಯಣನಿಗೂ ಅಭೇದ. ಹಂಗ ಅಚೇತನತ್ವದಿಂದ ಅಭೇದವನ್ನು ಹಾಗೆ ನಮಗೂ ಕೂಡ ಏನಾಗಿದೆ? ಅಭೇದ. ಯಾಕ? ಚೇತನತ್ವ ಇರುವುದರಿಂದ. ಅದರ ಅರ್ಥ ಏನು? ನಚ ತೋರಿ ಚಿತ್ವಾದ ಭಿನ್ನತ್ವಂ ಜೀವಶೇಷವದಾಪ್ಯತೆ ನ ಆಪ್ಯತೆ. ಏನಿದೆ ಇದು? ಅನ್ವಯ ಹೆಂಗೆ ಮಾಡಬೇಕು? ಜೀವಸ್ಯ ಚಿತ್ವಾತ್ ಅಭಿನ್ನತ್ವಂ ಈಶವತ ದೃಷ್ಟಾಂತ. ಈ ಒಂದೇ ಲೈನ್ದಾಗ ಅನ್ವಯ ಹೆಂಗೆ ಮಾಡ್ತೀವಿ? ಜೀವನಿಗೆ ಜೀವಸ್ಯ ಜೀವನಿಗೆ ಚಿತ್ವ ಚೈತನ್ಯವಿರುವುದರಿಂದ ಏನು? ಈಶವ ಅಭಿನ್ನತ್ವ ಈ ಪರಮಾತ್ಮದ ಅಭೇದ ಹೆಂಗ? ಈಶವತ ಈಶನಿಗೂ ಮತ್ತು ಅವನ ಅವತಾರಕ್ಕೂ ಹೆಂಗ ಅಭೇದ ಹಂಗ ಇತಿ ನ ಆಪ್ಯತೆ. ಹಿಂಗೆ ಹೇಳಿ ಬರಂಗಿಲ್ಲ. ಅಲ್ಲೇ ನೋಡಿ ಆಚಾರ್ಯ ಒಂದೇ ಲೈನೊಳಗೆ ಹೇತು ಸಾಧ್ಯ ಪಕ್ಷ ದೃಷ್ಟಾಂತ ಕೊಟ್ಟು ತಪ್ಪಂತೂ ಹೇಳಿ ಒಂದೇ ಲೈನ್ ಏನು? ಅಚಚಿತ್ವಾದ ಭಿನ್ನತ್ವಂ ಜೀವಶೇಷವದಾಪ್ಯತೆ
ಯಥ ಆಭಾಸತಾಮೇವ ಶ್ರುತಿರಶ್ಯ ವದತ್ಯಲ. ಯಾಕಂದ್ರೆ ವೇದಗಳು ಜೀವ ಪರಮಾತ್ಮರಿಗೆ ಸಂಬಂಧ ಆಭಾಸ ಹೇಳ್ತಾರೆ. ಆಭಾಸ ಅಂದ್ರೆ ಈ ಮತಿ ಆಭಾಸ ಅಲ್ಲ. ಆಭಾಸ ಅಂದ್ರೆ ಏನು? ಅವನ ಪ್ರತಿಬಿಂಬ. ಆಭಾಸ ಅಂದ್ರೆ ಏನು? ಪ್ರತಿಬಿಂಬ. ಪ್ರತಿಬಿಂಬ ಅಂದ್ರೆ ಮತ್ತು ನಾವು ಮಾಡಿ ಅನುಮಾನ ಮಾಡಂಗೆ ಆಗ್ತೀವಿ. ಜೀವ ಪರಮಾತ್ಮ ನಾವು ಆಭಾಸತ್ವ ಪರಸ್ಪರ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಸೂರ್ಯಕಾರ್ಯವಾಗಿ ಸೂರ್ಯಕಾರ್ಯ. ಜೀವ ಪರಮಾತ್ಮರು ಪಕ್ಷ ಭಿನ್ನವು ಇದು ಸಾಧ್ಯ. ಆಭಾಸತ್ವ ಅಂತೇನಿದು ಹೇತು. ಯತ್ರ ಆಭಾಸ ತತ್ರ ಬಿಂಬ ಪ್ರತಿಬಿಂಬ ತದ್ ಭೇದ. ಯಥಾ ಸೂರ್ಯಕಾರ್ಯ. ಸೂರ್ಯನ ಆಗಾದ ಸೂರ್ಯನಿಗೂ ಪ್ರತಿಬಿಂಬ ನೀರಾಗೆ ಪ್ರತಿಬಿಂಬ ಭೇದನೇ ಇಲ್ಲ. ಇಲ್ಲಿ ಹೆಂಗೆ ಆಭಾಸದಿಂದ ಭೇದ ಉಂಟೋ ಹಾಗೆ ಜೀವ ಪರಮಾತ್ಮರಿಗೆ ಆಭಾಸದಿಂದ ಭೇದ. ಜೀವನು ದೇವರಿಂದ ಭಿನ್ನನಾಗಿದ್ದಾನೆ. ಯಾಕ? ಅವನ ಪ್ರತಿಬಿಂಬನಾಗಿದ್ದಾನೆ. ಯಥಾ ದರ್ಪಣ ಪ್ರತಿಬಿಂಬ. ನೀವು ದರ್ಪಣ ಮುಂದೆ ನಿಂತೀರಿ, ಕಣ್ಣೆ ಮುಂದೆ ನಿಂತೀರಿ. ನಿಮ್ಮ ಆಭಾಸದ ಪ್ರತಿಬಿಂಬಕ್ಕೆ ನಿಮಗೆ ಭೇದನೋ ಇಲ್ಲ. ಭೇದದ ಪ್ರತಿಬಿಂಬದ ಜಡ. ನೀವು ನಿಮಗೆ ಹಿಂಗೆ ಬೆಂಕಿ ಹಚ್ಚಿದ ಅಂತೀರಿ, ಅದಕ್ಕೆ ಅಂತ ಇಲ್ಲಿ ಪ್ರತಿಬಿಂಬ ಅನ್ನೋದಕ್ಕೆ ಮತ್ತೆ ನಾವು ಶುಕ್ತಿನೇ ತಗೋ. ಯಾಕ? ಅಲ್ಲ, ಇಲ್ಲಿ ಉದಾಹರಣೆ ಒಳಗೆ ಪ್ರತಿಬಿಂಬನಂತೆ ಭೇದ ಅಂತ ಹೇಳಿದಾಗ ಅವನ ಪ್ರತಿಬಿಂಬ ಅಂತ ಹೆಂಗೆ ಹೇಳ್ಬೋದು? ಭೇದ ಹೇಳ್ತದಲ್ಲ. ಅಲ್ಲ, ಪ್ರತಿಬಿಂಬ ಚೇತನ ಇಲ್ಲ ಅಲ್ಲಿ. ಪ್ರತಿಬಿಂಬ ಚೇತನ ಇಲ್ಲ. ಜಡನೆ ಪ್ರತಿಬಿಂಬ ಇಲ್ಲಿ ಎರಡು ಚೇತನವ, ದೇವರ ಅವತಾರಗಳು ಮತ್ತು ನಾವು ಜೀವ. ಇಲ್ಲಿ ಪ್ರತಿಬಿಂಬ ಚೇತನ ಇಲ್ಲ. ಆ ಪ್ರತಿಬಿಂಬ ಅಲ್ಲ, ಬೇರೆ ಹೇಳ್ತದೆ. ಅದೇ ಅದನ್ನು ಬೇರೆ ಹೋಗ್ಬೇಕು. ಜೀವ ಪರಮಾತ್ಮರು ರೂಪಂ ರೂಪಂ ಪ್ರತಿರೂಪೋ ಬಭೂವ. ಅದೇ ಅದನ್ನು ಶ್ರುತಿಯಿಂದ ತಗೋಬೇಕು. ಇದರೊಳಗೆ ಪ್ರತಿಭಾಸ ಹೇಳ್ಯಾರ. ಜೀವ ಪರಮಾತ್ಮನೋ ಭಿನ್ನೋ ಆಭಾಸ. ಜೀವ ಪರಮಾತ್ಮನಃ ಭಿದ್ಯತೆ ಆಭಾಸತ್ವ ಸೂರ್ಯಕಾರ್ಯವತ. ಜೀವನು ಪಕ್ಷ. ಯಾವುದು? ಪಕ್ಷ ಭಿನ್ನ. ಭಿನ್ನನು. ಯಾಕೆ? ಆಭಾಸತ್ವ ಸೂರ್ಯಕಾರ್ಯವತ ದೃಷ್ಟ. ಸೂರ್ಯ ನೀರಾಗಿ ಪ್ರತಿಬಿಂಬ, ನಾವು ದೇವರ ಪ್ರತಿಬಿಂಬ, ಅದಕ್ಕೆ ಭೇದ. ಹೌದು. ನೀರಾಗಿಂದ ಸೂರ್ಯನ ಪ್ರತಿಬಿಂಬಕ್ಕೂ ಆ ಸೂರ್ಯಗೂ ಭೇದವನ ಭೇದ. ಹಂಗೆ ನಾವು ದೇವರ ಪ್ರತಿಬಿಂಬರು ಅಂತ ವೇದ ಹೇಳ್ತಾರೆ. ನಾವು ಅವನಿಂದ ಭೇದ ಇಷ್ಟು ಹೇಳ್ಕತ್ತೀವಿ. ಏನ್ರಿ? ಅದೇ ಹೇಳಿದ್ರು. ಯಥ ಆಭಾಸತಾಮೇವ ಶ್ರುತಿರಸ್ಯ ವದತ್ಯ. ಅಸ್ಯ ಅಂದ್ರೆ ಈ ಜೀವಾತ್ಮನಿಗೆ ಆಭಾಸತಾಮೇವ ಶ್ರುತಿ ವದತಿ ಅಳಂ. ಹಿಂಗಂದ್ರೆ ವೇದ ಹೇಳ್ತಾರೆ. ಯಥೇಷಾ ಪುರುಷೇ ಛಾಯಾ ಏತಸ್ಮಿನ್ ಏತದಾತ ತಂ. ಇಷ್ಟ ಆಯ್ತು. ನಾಳೆ ಪಾಠ ಇರ್ತಾ